ಸರಿ, ಎಲ್ಲರೂ ಸತ್ಯವೇ ತಂದಿದ್ದೀರಾ? ಸರಿ, ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಈ ತಿಂಗಳಿನಲ್ಲಿ ಕರ್ತನೆ 4ನೇ ಆರಾಧನೆಗೆ ನಾವು ಬರುವಂತೆ, ಕೂಡುವಂತೆ, ನಿಮ್ಮ ನಾಮನ ಮಹಿಪಡಿಸುವಂತೆ ಕೃಪೆ ಮಾಡಿ ಕೊಟ್ಟಿದ್ದೀರಾ. ನಿಮ್ಮ ದಾಸರನ್ನು ಮನಸ್ಸಿ ನಮ್ಮೊಂದಿಗೆ ಮಾತನಾಡಬೇಕೆಂದು ಯೇಸು ಎಂಬ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವೃತ್ತಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಕಾಣುವಂತೆ ಕೃಪೆ ಮಾಡಿದ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರೈಸಿ ಶುಭವನ್ನು ಕೋರುತ್ತೇನೆ. ದೇವರು ಇವತ್ತು ಕೂಡ ನಮ್ಮೊಂದಿಗೆ ಒಂದು ವಿಶೇಷವಾದ ಮಾತುಗಳಿಂದ ನಿಮ್ಮನ್ನು ಬಲಪಡಿಸಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ. ಹಾಗೆ ಅವರು ಇಷ್ಟಪಟ್ಟಿದ್ದಾರೆ. ಅವ್ರು ಇಷ್ಟಪಟ್ಟಿರೋ ಪ್ರಕಾರ ನಿಮ್ಗೆ ವಾಕ್ಯಗಳು ಬರ್ತವೆ. ನನ್ನ ಇಷ್ಟದಂತೆ ನಾನು ಯಾವ ಮಾತನ್ನು ಕೊಡಲ್ಲ. ನಾನು ದೇವರ ಪಾದದಲ್ಲಿ ಕುಳಿತುಕೊಂಡು ಅವರು ನಿಮಗೆ ಕೊಡಬೇಕಾಗಿರೋ ಮಾತುಗಳನ್ನು ನನಗೆ ಕೊಟ್ಟಾಗ ಅದನ್ನು ಧ್ಯಾನ ಮಾಡಿ ನಾನು ನಿಮ್ಮ ಹತ್ರ ತೆಗೆದುಕೊಳ್ತೇನೆ. ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರೆ. ಸೊ ಅಲ್ಲಿಗೆ ನೀವು ಅಂದ್ರೆ ಯಾರು ಅಂತ ಹೇಳಿ ನಾವು ನೋಡಿಕೊಂಡು ಬಂದ್ವಿ. ಆ ನೀವು ಅನ್ನೋ ಸ್ಥಳದಲ್ಲಿ ಶಿಷ್ಯರು ಅವ್ರ ಜೊತೆಗಿದ್ರು. ಆ ಜೊತೆಗಿದ್ದಂಥ ಶಿಷ್ಯರೇನಾದರೂ ಸ್ನೇಹಿತರಾಗಿ ಬದಲಾದರು. ಸ್ನೇಹಿತರು ಅಂದರೆ ದೇವರ ವಾಕ್ಯವನ್ನು ಶೇಖರಣೆ ಮಾಡುವಂಥ ಅವ್ರ ಸನ್ನಿಧಿಗೆ ಬಂದರು. ಅವ್ರ ಸನ್ನಿಧಿಗೆ ಬಂದವರು ಹೀಗೆ ವಾಕ್ಯಗಳನ್ನು ನಾವು ಒಂದೊಂದು ವಾರನೂ ಒಂದೊಂದು ರೀತಿಯಲ್ಲಿ ನಾವು ಕೇಳ್ಕೊಂಡ್ಬಂದ್ವಿ ಅಲ್ವಾ. ಈ ವಾರ ಕೂಡ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯನ ತೆಗೆದು ಮಾಡಿಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ. ಅದಕ್ಕೆ ಮುಂಚೆ ಒಂದು ವಿಷಯನ ನಾನು ತಿಳಿಸ್ತೀನಿ. ನೀತಿಗಾಗಿ ಅದನ್ನು ಹೇಳೋದು ನಾನು ಅವಾಗ ಯಾಕಂದರೆ ಆರಂಭನೇ ನಿಮಗೆ ಒಂಥರ ಚೆನ್ನಾಗಿ ಕೆಲಸ ಮಾಡಲಿ ಮೆದುಳು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಮನುಷ್ಯ ಇವತ್ತು ಭೂಮಿ ಮೇಲೆ ಹೇಗೆಲ್ಲ ಇರ್ತಾನೆ, ದೇವರ ಅನ್ಯೋನ್ಯತೆಯಲ್ಲಿ ಇರ್ತಾನ, ಎಲ್ಲರ ಮನುಷ್ಯರೊಂದಿಗೆ ಎಲ್ಲರೊಂದಿಗೆ ಒಂದೇ ಪ್ರೀತಿಯಲ್ಲಿ ಇದ್ದಾನ ಅನ್ನೋದನ್ನೇ ಆ ಒಂದು ನೀತಿ ಕಥೆ ಹೇಳುತ್ತೆ. ಒಬ್ಬ ಅರಸನು ಸುಮಾರು 10 ನಾಯಿಗಳ ಸಾಕ್ತಾ ಇದ್ದಾನೆ. ಅರಸ ರಾಜ್ಯ. ಆ ನಾಯಿಗಳೆಲ್ಲ ತುಂಬ ಕ್ರೂರವಾಗಿದ್ವು, ಆ 10 ನಾಯಿಗಳು ಕೂಡ. ಈ ನಾಯಿಗಳನ್ನ ಅವನು ಯಾವುದಕ್ಕಾಗಿ ಸಾಕ್ತಾ ಇದ್ದ ಅಂತ ಹೇಳಿದ್ರೆ, ತನ್ನ ರಾಜ್ಯದಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ರೆ ಅವನು ಕರ್ಕೊಂಡೋಗಿ ಆ ನಾಯಿಗಳಿರೋ ಬೋನಲ್ಲಿ ಹಾಕ್ಬಿಡೋ. ಅವನು ಪನಿಷ್ಮೆಂಟ್ ಅದೇ ಕೊಡ್ತಾ ಇದ್ದು ಅಂತ ಒಂದು ಪನಿಷ್ಮೆಂಟ್ ಕೊಡುವಂಥ ಸ್ಥಾನ. ಈ ರೀತಿಯಾಗಿ ಸುಮಾರು ದಿವಸ ನಡೀತಾ ಇತ್ತು. ಒಂದು ದಿವಸ ರಾಜನ ಹತ್ರ ಸುಮಾರು 25 ವರ್ಷಗಳಿಂದ ಕೆಲಸ ಮಾಡುವಂಥ ಮಂತ್ರಿ ತಪ್ಪು ಮಾಡಿಬಿಟ್ಟ. ತಕ್ಷಣ ರಾಜ ಏನು ಹೇಳ್ದ ಮಂತ್ರಿಗೆ, ನೋಡಿ ಸೈನಿಕರಿಗೆ ಮಂತ್ರಿನ ಎಲ್ಲ ಹಾಕ್ಬೇಕು, ನಾಯಿಗೆ ಹಾಕ್ಬೇಕು ಅಂತ. ಆ ರೀತಿ ಹೇಳಿದ ತಕ್ಷಣ ಮಂತ್ರಿ ಹೇಳ್ತಾನೆ, ರಾಜ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಮಂತ್ರಿಯಾಗಿ ನಾನು. ಏನೋ ಒಂದು ಅಕಸ್ಮಾತಾಗಿ ಆಗೋಯ್ತು ತಪ್ಪು, ಅದರಿಂದ ನೀವು ನಾನು ಪನಿಷ್ಮೆಂಟ್ ಕೊಟ್ಟಿದ್ದೀರಾ, ಓಕೆ ನಾನು ಒಪ್ಕೊಳ್ತೀನಿ. ಆದರೆ ಈ 10 ನಾಯಿಗಳಿಗೆ ನಾನು ಕೇವಲ 20 ದಿವಸ ಆರೈಕೆ ಮಾಡ್ತೀನಿ. ಆರೈಕೆ ಮಾಡಿದ ಮೇಲೆ ನೀವು ಅವಳು ಬೋನ್ನಾಗ ನನ್ನ ಹಾಕ್ಬೇಕು, ನಿಮ್ಮ ಪನಿಷ್ಮೆಂಟ್ನ ನಾನು ಸ್ವೀಕರಿಸ್ತೀನಿ ಅಂತ. ಸರಿ ಅಂತ ರಾಜ ಹೇಳಿದ್ರು. ಇವನು 10 ದಿವಸ ಆ ನಾಯಿಗಳಿಗೆ ಆರೈಕೆ ಮಾಡ್ತಾನೆ. ಹೇಗೆ? ಎಲ್ಲ ನಾಯಿಗಳಿಗೂ ಅದಕ್ಕೆ ಬೇಕಾಗಿರುವಂಥ ಊಟಗಳನ್ನ ನೋಡ್ಕೊತಾನೆ. ಎಲ್ಲ ನಾಯಿಗಳನ್ನು ಸ್ನಾನ ಮಾಡಿಸ್ತಾನೆ. ಎಲ್ಲ ನಾಯಿಗಳನ್ನು ಕರ್ಕೊಂಡು ಹೊರಗೆ ಹೋಗೋದು ಬರೋದು ಆ ನಾಯಿಗಳೊಂದಿಗೆ ಚೆನ್ನಾಗಿ ಪಡುತ್ತಾನೆ. ಎಷ್ಟು ದಿವಸ? 20 ದಿವಸ. 20 ದಿವಸ ಆಗಿದ ತಕ್ಷಣ ಮತ್ತೆ ರಾಜನ ಹತ್ರ ಬಂದ. ರಾಜ, ಈಗ ನಾನು ನಿಮ್ಮ ಶಿಕ್ಷೆಗೆ ನಾನು ಅರ್ಹನಾಗಿದ್ದೀನಿ, ನೀವು ನನ್ನ ಶಿಕ್ಷೆ ಕೊಡಬಹುದು. ಸರಿ, ರಾಜ ಏನು ಮಾಡ್ದ, ಕರೀರಿ ನಾಯಿಗಳ ಹಬ್ಬವನ್ನು ತೆಗೆಸ್ರಿ, ಇವ್ರು ಮಂತ್ರಿ ತಗೊಂಡು ಒಳಗೆ ಹಾಕಿ. ಮಂತ್ರಿಯಲ್ಲಿ ಹೋಗ್ತಿದ್ದಂಗೆ 10 ನಾಯಿಗಳು ಅವನ ಸುತ್ತ ಬಂದು ಬಾಲ ಮುದುರಿಕೊಂಡು ಅವನ ಮೇಲೆ ಆಟ ಆಡ್ಕೊಂಡು ಕೂತ್ಕೊಂಡ್ರು. ತಕ್ಷಣ ರಾಜನಿಗೆ ಕೋಪ ಬಂದು, ಎಲ್ಲ ನಾಯಿ ವಿಶ್ವಾಸ ಅಂತ ಹೇಳ್ತಾರೆ, ಈ ನಾಯಿಗಳು ನೋಡ್ದ ಇಷ್ಟು ವರ್ಷ ಯಾರನ್ನ ಹಾಕಿದ್ರು ತಿಂದಾಕ್ತಿದ್ವು, ಆದರೆ ಇವತ್ತು ಈ ಮಂತ್ರಿನ ತಿಂದಾಕಿಲ್ಲ ಅಂತ. ಆಗ ಮಂತ್ರಿ ಹೇಳ್ತಾನೆ, ರಜಾ, ಕೇವಲ 20 ದಿವಸ ನಾನು ಈ ನಾಯಿಗಳಿಗೆ ಆರೈಕೆ ಮಾಡಿದೆ. ಅವು ನನ್ನ ಆರೈಕೆನ ಮೆಚ್ಚಿ ನಾನು ಅವುಗಳನ್ನ ಎಷ್ಟು ಪ್ರೀತಿಯಾಗಿ ನೋಡ್ಕೊಂಡಿದ್ದ ಅದಕ್ಕಿಷ್ಟ ಆಗಿ ಅವು ನನ್ನ ತಿನ್ನಬೇಕು ಅನ್ನೋ ಮನಸ್ಸೇ ಬರಲಿಲ್ಲ. ಅಂದರೆ ನನ್ನ ಪ್ರೀತಿ ಮಾಡೋ ಮನಸ್ಸು ಅವ್ರಿಗೆ ಬಂತು. ಆ ನಾಯಿಗಳಿಗೇನು ಬಂತು? ನನ್ನ ಪ್ರೀತಿ ಮಾಡೋ ಮನಸ್ಸು ಬಂತು.
ಆದ್ರೆ ನಾನು ನಿನ್ನ ಹತ್ರ 25 ವರ್ಷದ ಕೆಲಸ ಮಾಡ್ತಿದ್ದೀನಿ, ಒಂದು ಸಣ್ಣ ತಪ್ಪಿಗೆ ನನ್ನ ಶಿಕ್ಷೆ ಕೊಡಬೇಕು ಅಂದೆ ಅಂತ ಹೇಳ್ತಾನೆ. ಆಗ ರಾಜ ಅನ್ಕೊಂತಾನೆ, ತನ್ನ ತಪ್ಪನ್ನ ಅರಿತ್ಕೊಂತಾನೆ, ನಾನೇ ತಪ್ಪು ಮಾಡಿದ್ದೀನಿ. ಒಂದು ಸಣ್ಣ ತಪ್ಪು ಅಂದ್ರೆ ಕ್ಷಮಿಸುವ ಗುಣ ಇರಬೇಕು, ನಾವೆಲ್ಲರನ್ನ ಪ್ರೀತಿ ಮಾಡಬೇಕು. ಇವತ್ತು ದೇವರ ಮಕ್ಕಳು ಅನ್ನೋರು ನಮಗೆ ಆ ಇದೆಯಾ? ಎಲ್ಲರನ್ನು ಪ್ರೀತಿನೂ ಮಾಡಬೇಕು, ಹಾಗೆ ಕ್ಷಮಿಸುವ ಗುಣನೂ ಇರಬೇಕು. ನಮ್ಮವರೇ ತುಂಬ ತಪ್ಪು ಮಾಡೋದು. ಯಾರು ನಮಗೆ ತುಂಬ ಪ್ರೀತಿ ಮಾಡ್ತಾರೋ ಅವರೇ ನಮ್ಗೆ ಕೋಪ ಬರೋಂಥ ಥರ ಮಾಡ್ತಾರೆ. ಆದರೆ ನಾವೇನು ಮಾಡಬೇಕು? ಅದನ್ನು ಕ್ಷಮಿಸ್ಬೇಕು, ಹಾಗೆ ಅವ್ರನ್ನ ಪ್ರೀತಿಸ್ಬೇಕು. ಈಗ ಪ್ರೀತಿಸ್ಬೇಕು ಅಂತ ಹೇಳಿದ್ರೆ ಆ ಪ್ರೀತಿ, ಈ ಲೋಕದಲ್ಲಿ ಎಷ್ಟೋ ಪ್ರೀತಿಗಳಿದೆ, ಆ ಪ್ರೀತಿಯಿಂದ ನೀವು ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರೀತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರೀತಿ ಅನ್ನೋ ಹೆಸರಲ್ಲಿರುವಂಥ ದೇವರು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೇನೆ ಪ್ರೀತಿ ಅಂತ ಹೇಳಕ್ ಸಾಧ್ಯ. ಆತನು ನಮ್ಮನ್ನು ಪ್ರೀತಿ ಮಾಡಿರುವಂಥ ಒಂದು ವಿಧಾನ, ಒಂದು ಅವ್ರು ಬಂದಿರುವಂಥ ಒಂದು ವಿಷಯ ನಾವು ನೆನೆಸ್ಕೊಂಡ್ರೆ ಆತನ ಪ್ರೀತಿಗೆ ಮುಂದೆ ನಾವೆಲ್ಲ ಶೂನ್ಯವಾಗಿರ್ತೀವಿ. ಅಂತ ಪ್ರೀತಿಯುಳ್ಳ ದೇವರನ್ನ ನಾವು ಅರಿತುಕೊಳ್ಳಬೇಕು ಅಂದ್ರೆ ನಾ ಹೇಳಿದ್ದು, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದ್ರೆ ನಾವೇನಾಗ್ತೇವೆ? ನಾವು ಅವರಿಗೆ ಸ್ನೇಹಿತರು. ಅವಾಗ ಅಲ್ಲಿಗೆ ನಾ ಎಲ್ಲಿರಬೇಕು ಅಂತೇಳಿ ನಾವು ವಾಕ್ಯಗಳನ್ನ ಧ್ಯಾನ ಮಾಡ್ಕೊಂಡೇ ಬಂದ್ವಿ. ಇವತ್ತು ಕೂಡ ಆ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿರಬೇಕು, ಆ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿದ್ರೆ ಈ ವಾಕ್ಯದಲ್ಲಿ ಅಡಗಿದೆ ಆ ಮಾತು. ಏನಂತ ಅಡಗಿದೆ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 42ನೇ ವಾಕ್ಯ. ಈಗ ಓದಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಏನಂತೆ? ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೋ, ಸಹೋದರರ ಅನ್ಯೋನ್ಯತೆಯಲ್ಲಿಯೋ, ರೊಟ್ಟಿ ಮುರಿಯುವುದರಲ್ಲಿಯೋ, ಪ್ರಾರ್ಥನೆಗಳಲ್ಲಿಯೋ ನಿರತರಾಗಿದ್ದರು. ಇಲ್ಲಿ 4 ವಿಷಯ ಬರೆಯಲ್ಪಟ್ಟಿದೆ. ಮೊದಲನೇ ವಿಷಯ ಅಪೊಸ್ತಲರ ಬೋಧನೆ. ಯಾವ ಬೋಧನೆ? ಅಪೊಸ್ತಲರ ಬೋಧನೆ. ಇವತ್ತು ತುಂಬಾ ಜನ ಅಪೊಸ್ತಲರ ಬೋಧನೆ ಅಂತ ಹೇಳಿಕೊಂಡು, ಅಪೊಸ್ತಲರುಗಳು ನಾವು ಅಂತ ಹೇಳಿಕೊಂಡು, ಅಪೊಸ್ತಲರ ಬೋಧನೆಯನ್ನ ಬಿಟ್ಟು ಅವರ ಬೋಧನೆ ಹೆಚ್ಚಾಗ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಇವತ್ತು ಇಲ್ಲಿ ಹೇಳಲ್ಪಡ್ತಾ ಇದೆ ಅಪೊಸ್ತಲರ ಬೋಧನೆಯನ್ನು ಮೊದಲನೇದಾಗಿ. ಎರಡನೇದಾಗಿ ಏನು? ಸಹೋದರರ ಅನ್ಯೋನ್ಯತೆ ಎರಡನೇದು. ಮೂರನೇದೇನು? ರೊಟ್ಟಿ ಮುರಿಯುವುದು. ನಾಲ್ಕನೇದೇನು? ಪ್ರಾರ್ಥನೆ. ಒಂದು ಮನೆಗೆ ಸಾಮಾನ್ಯವಾಗಿ ಮೂಲಮಟ್ಟ ಅಂತ ಹೇಳ್ತಾರೆ ಅಲ್ವಾ? ಮೂಲೆ ಮಟ್ಟ, 4 ಮೂಲೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಈಗ ಒಂದು ಫ್ಲೋರ್ ಕಟ್ಟಬೇಕು ಮೇಲೆ ಅಂತ ಹೇಳಿದ್ರೆ ಆ 4 ಮೂಲೆಗೆ ಏನಿರಬೇಕು? ಪಿಲ್ಲರ್ಗಳಿರ್ಬೇಕು. ಏನಿರಬೇಕು? ಪಿಲ್ಲರ್. ನೀವು 1 ಫ್ಲೋರ್ ಕಟ್ತಿರೋ, 2 ಫ್ಲೋರ್ ಕಟ್ತಿರೋ, 3 ಫ್ಲೋರ್ ಕಟ್ತಿರೋ, ಒಟ್ಟಿನಲ್ಲಿ ಆ 4 ಮೂಲೆಗೂ ಏನಿರಬೇಕು? ಪಕ್ಕ ಪಿಲ್ಲರ್ಗಳು. ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೇಕು? ಆಧಾರ ಸ್ತಂಭಗಳು. ಒಂದು ಸಭೆ, ಒಂದು ಕುಟುಂಬ ಒಂದು ಆಶೀರ್ವಿಸಲ್ಪಡಬೇಕು, ಒಂದು ಸಭೆ ಆಶೀರ್ವಿಸಲ್ಪಡಬೇಕು ಅಂದ್ರೆ ಈ 4 ಆಧಾರ ಸ್ತಂಭಗಳು ಇರಬೇಕು. ಹಲ್ಲೆಲೂಯಾ. ಇವತ್ತಿನ ಅಂಶನೇ ಈ 4 ವಿಷಯಗಳೇ ಸಭೆಯ ಆಧಾರ ಸ್ತಂಭಗಳು. ಯಾವುದು 4 ವಿಷಯ? ಮೊದಲನೇದು ಅಪೊಸ್ತಲರ ಬೋಧನೆ, ಎರಡನೇದು ಸಹೋದರರ ಅನ್ಯೋನ್ಯತೆ, ಮೂರನೇದು ರೊಟ್ಟಿ ಮುರಿಯುವುದು, ನಾಲ್ಕನೇದು ಪ್ರಾರ್ಥನೆ. ಅವಾಗ ಈ 4 ವಿಷಯ ಅಲ್ವಾ? ಈ 4 ವಿಷಯ ಕೂಡ ಬಹಳ ಆಧಾರ ಸ್ತಂಭವಾಗಿ ಒಂದು ಸಭೆಯನ್ನ, ಒಂದು ಕುಟುಂಬನ ಆಶ್ರಯಿಸುವುದಕ್ಕೆ ಕಾರಣವಾಗಿದೆ. 7 ವಾರಗಳು ಮುಗಿದ ನಂತರ 50ನೇ ದಿನ ಪಂಚಶತಮ ದಿನದಂದು ಹಳೆ ಒಡಂಬಡಿಕೆಯ ಪ್ರವಾದನೆಗಳನ್ನ, ಅನೇಕ ವಿಷಯಗಳನ್ನ ಶೇಖರಿಸಿ ಪೇತ್ರನು ಸುವಾರ್ತೆ ಹೇಳ್ತಾನೆ. ಏನ್ ಮಾಡ್ತಾನೆ? ಸುವಾರ್ತೆ ಹೇಳ್ತಾನೆ. ನೀವು ಯಾವಾಗಲೂ ಹಳೆ ಒಡಂಬಡಿಕೆನ ಇಟ್ಕೊಳ್ಳಲೇಬೇಕು. ಅದಿಲ್ಲದೆ ಹೋದ್ರೆ ಹೊಸ ಒಡಂಬಡಿಕೆಗೆ ಬಂದು ಏನು ನಾವು ಮಾಡ್ಲಿಕ್ಕೆ ಆಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪೂರ್ತಿಯಾಗಿ ಯೇಸು ಬರ್ತಾರೆ, ಮೆಸ್ಸಿಯನಾಗಿ ಬರ್ತಾರೆ, ರಕ್ಷಕನಾಗಿ ಬರ್ತಾನೆ, ಮನುಷ್ಯನಿಗೋಸ್ಕರ ಜೀವನ ಕೊಡ್ತಾರೆ ಎಂಬ ಸೂಚನೆಗಳನ್ನೆಲ್ಲ ಪ್ರವಾದಿಗಳ ಮೂಲಕ ಹಳೆ ಒಡಂಬಡಿಕೆಯಲ್ಲಿ ದೇವರು ಬರ್ಸಿದ್ದಾರೆ. ತಂದೆಯಾದ ದೇವರು ಏನ್ ಮಾಡ್ತಾರೆ? ಬರ್ಸಿದ್ದಾರೆ. ಪ್ರವಾದಿಗಳ ಮೂಲಕ ಅನೇಕ ಸೂಚನೆಗಳನ್ನ, ಗುರುತುಗಳನ್ನ, ಪ್ರವಾದನೆಗಳನ್ನ ಹೇಳಿಸಿ ಅದರಲ್ಲಿ ಇಟ್ಟಿದ್ರು. ಯೇಸು ಭೂಮಿ ಮೇಲೆ ಬಂದಾಗ ಅದೇ ಪ್ರವಾದನೆಗಳೆಲ್ಲ ನೆರವೇರ್ತವೆ. ಆ ನೆರವೇರಿ ತನ್ನ ಪ್ರಾಣ ಕೊಡ್ತಾರೆ, ಜೀವಂತವಾಗಿ ಎದ್ದೊಳ್ತಾರೆ, ಮೇಲೆ ಹೋಗ್ತಾರೆ. ಇಷ್ಟರವರೆಗೂ ಎಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆಸಲ್ಪಟ್ಟಿದೆ.
ಸೊ ಇದನ್ನ ಏನ್ ಮಾಡ್ತಾನೆ ಸುವಾರ್ತೆ, ಯಾರು ಪೇತ್ರನ್ ಏನ್ ಮಾಡ್ತಾನೆ ಸುವಾರ್ತೆಯಾಗಿ ಹೇಳ್ತಾನೆ. ಆ ರೀತಿಯಾಗಿ ಸುವಾರ್ತೆ ಹೇಳುವಾಗ ಅಂದು ಪೇತ್ರನ ಒಂದು ಸುವಾರ್ತೆಗೆ ಎಷ್ಟು ಜನ ರಕ್ಷಣೆ ಹೊಂದಿದ್ರು ಅಂತ ಹೇಳಿ ನಿಮ್ಗೆ ಜ್ಞಾಪಕ ಇದೆಯಾ? ಅದ್ರಲ್ಲೇ ಇದೆ ಮೇಲ್ಗಡೆ ವಾಕ್ಯ ನೋಡಿ, 41ನೇ ವಾಕ್ಯ. ಅವನ ಮಾತಿಗೆ ಒಪ್ಪಿಕೊಂಡವರು, ಈಗ ಓದಿದ್ರಲ್ಲ 2ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು. ಎಷ್ಟು ಜನ? 3,000. ಈಗ ಅವಾಗ ಜನಸಂಖ್ಯೆ ಕಡಿಮೆ, ಅಂದ್ರೆ ಪಾಪ್ಯುಲೇಷನ್ ಕಡಿಮೆ. ಇವತ್ತಿನ ಪಾಪ್ಯುಲೇಷನ್ಗೆ ವೇದ ಪಂಡಿತರುಗಳು ತುಂಬಾ ಈ ಸತ್ಯವೇದನ ಸಂಶೋಧನೆ ಮಾಡೋರು ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ, ಇವತ್ತಿನ ಜನಸಂಖ್ಯೆಗೆ ಅವತ್ತಿಂದು ಇದನ್ನ ಒಂದು ಹೋಲಿಕೆ ಮಾಡಿ ನೋಡಿದ್ರೆ ಸುಮಾರು ಲಕ್ಷಗಟ್ಟಲೆ ಜನ ರಕ್ಷಣೆ ಹೊಂದಿದ್ರು ಅಂತ ಹೇಳಬಹುದು. ಅಲ್ಲೇನೂಯ? ಅವತ್ತಿನ ಜನಸಂಖ್ಯೆಗೆ ಅದು 3,000 ಅನ್ನೋದು ದೊಡ್ಡ ವಿಷಯ. ಇವತ್ತಿನ ಜನಸಂಖ್ಯೆಗೆ ಅದನ್ನ ತೆಗೆದುಕೊಂಡು ಒಂದು ಪರ್ಸೆಂಟೇಜ್ ಲೆಕ್ಕ ಮಾಡಿದ್ರೆ ಲಕ್ಷಗಟ್ಟಲೆ. ಒಂದೇ ಒಂದು ಸಂದೇಶ, ಆ ಒಂದು ಸಂದೇಶಕ್ಕೆ ಏನಾಗೋದ್ರಂತ ಅವರಲ್ಲಿ 3,000 ಜನ ದೀಕ್ಷಾ ಸ್ನಾನ ಮಾಡಿಕೊಂಡ್ರು. ಈಗ ಮೋಶೆ ಬೆಟ್ಟದಿಂದ ಬಂದಂತ ಸಮಯದಲ್ಲಿ ಧರ್ಮಶಾಸ್ತ್ರ ಕೊಡಲ್ಪಟ್ಟಂತ ಯಹೂದ್ಯರ ನಂಬಿಕೆ, ಅಂದ್ರೆ ಹೊಸ ಒಡಂಬಡಿಕೆಯ ಕಾಲಕ್ಕೆ ಪೇತ್ರನ ಮಾತಿಗೆ ಸುವಾರ್ತೆಗೆ ಸುಮಾರು 3,000 ಜನ ಅವತ್ತು ರಕ್ಷಣೆ ಹೊಂದಿದ್ರು. ಬೆಟ್ಟದಿಂದ ಇಳಿದು ಬಂದಾಗ 40 ದಿವಸ ಹಗಲು ರಾತ್ರಿ ಅವರಲ್ಲಿದ್ರು. ಮೋಶೆ ಇಳಿದು ಬಂದಾಗ ನಂತರ ಇವರಿಗೆ 10 ಆಜ್ಞೆಗಳನ್ನ ಕೊಡ್ತಾರೆ. ಅದು 50ನೇ ದಿನ ಕೊಟ್ಟರು ಅಂತೇಳಿ ಯಹೂದ್ಯರ ನಂಬಿಕೆ. ಇವತ್ತಿಗೂ ಪಂಚಾಶತಮ ದಿವಸದಿಂದ ಅದು ತಿಳಿತಾರೆ. ಅಂದ್ರೆ ವಾರಗಳ ಹಬ್ಬ ಅಂತೇಳಿ ನಾನು ಹೇಳಿದ್ನಲ್ಲ, ಹಬ್ಬಗಳಲ್ಲಿ ಅವರ ಒಂದು ಹಬ್ಬ ಇದೆ, ಅದು ವಾರಗಳ ಹಬ್ಬ. ಅದೇ ಪಂಚಶತಮ ದಿನ, ಅಂದ್ರೆ 7 ವಾರಗಳ ನಂತರ, ಅಂದ್ರೆ 7 ವಾರಕ್ಕೆ 7 49, 50ನೇ ದಿನನೇ ಪಂಚಶತಮ ದಿನ. ಪಂಚ ಅಂದ್ರೆ 5, ಶತಮ ಅಂದ್ರೆ 50. 50ನೇ ದಿನ ಅವ್ರೇನ್ ಮಾಡಿದ್ರು, ಅದನ್ನ ಆಚರಣೆ ಮಾಡಿದ್ರು. ಅದೊಂದು ಹಬ್ಬವಾಗಿ ಆಚರಣೆ. ಆ ಸಮಯದಲ್ಲೇ ಈ ಪೇತ್ರನು ಮತ್ತೆ ಅನೇಕ ಜನರು ಸೇರಿ ಏನ್ ಮಾಡಿದ್ರು, ಎಲ್ಲರೂ ಸೇರಿ ಅಲ್ಲಿ ಸ್ವಾರ್ಥ ಕೇಳಿದ ತಕ್ಷಣ ಒಪ್ಪಿಸ್ಕೊಂಡು. ಅಂದ್ರೆ ಇಲ್ಲಿ ನಾವು ಮುಖ್ಯ ಗಮನ ಇಡಬೇಕು ಅಂತ ಹೇಳಿದ್ರೆ, ಈ ಮಾತಿನಲ್ಲಿ ಒಂದು ಸ್ಟಾರ್ಟಿಂಗ್ 40ನೇ ವಾಕ್ಯದಲ್ಲಿ ಒಂದು ಪದ ಬರೆಯಲ್ಪಟ್ಟಿದೆ, ಇವರು ಅಂತ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಇವರು. ಇವರು ಅಂದ್ರೆ ಅವ್ರು ಯಾರು? ಇವತ್ತು ನಾವು ಅದನ್ನು ತಿಳ್ಕೋಬೇಕು. ಇಲ್ಲಿ ದೇಶಾಸ್ತ್ರ ಹೊಂದಿದ್ದು ನಾವು ತಿಳ್ಕೊಂಡಿವಿ. ಅಂದ್ರೆ ಇವರು ಅಂದ್ರೆ ಯಾರು? ಇವತ್ತು ಆ ಮಾತನ್ನ ತಿಳಿದುಕೊಂಡ್ರೆ ಖಂಡಿತವಾಗ್ಲಿ ಒಂದು ವಿಶೇಷವಾದ ಆಶೀರ್ವಾದ ನಾವು ಪಡ್ಕೊತೀವಿ. ಈಗ ಇವರು ಅಂದ್ರೆ ನಿಮ್ಮ ಪ್ರಕಾರ ಏನು? ಇವಾಗ ಈ ವಾಕ್ಯ ಯಾರು ಹೇಳ್ದಂಗೆ ಇವರು ಅಂತ ಹೇಳ್ತಿದ್ದಾರೆ ಇಲ್ಲಿ ಪದ. ಇದರಲ್ಲಿ ಚೆನ್ನಾಗಿ ಗಮನಿಸಬೇಕು. 47ನೇ ವಾಕ್ಯದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ, ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ಜಯವನ್ನು ಹೊಂದುವರಾಗಿಯೂ ಇದ್ದರೂ ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲ ಅವರ ಮಂಡಲಿಗೆ ಸೇರಿಸುತ್ತಿದ್ದರು. ಎಲ್ಲಿಗೆ ಅಂತೆ? ಮಂಡಲಿ. ಮಂಡಲಿ ಅಂದ್ರೆ ಯಾವುದು? ಸಭೆ. ಇವರು ಅಂದ್ರೆ ಸಭೆ, ಸಭೆಯ ಮಕ್ಕಳಿಗೆ. ಆ ಸಭೆಯ ಮಕ್ಕಳಿಗೆ ಅಲ್ಲಿ ಹೇಳುವಂತ ಮಾತು ಇವರು. ಆ ಸಭೆ ಮಕ್ಕಳು ಎಲ್ಲಿ? ಅಪೊಸ್ತಲರ ಬೋಧನೆ, 2ನೇದು ಅನ್ಯೋನ್ಯತೆ, 3ನೇದು ರೊಟ್ಟಿ ಮುರಿಯೋದು, 4ನೇದು ಪ್ರಾರ್ಥನೆ. ಸಭೆಯ ಮಕ್ಕಳು ಈ 4 ವಿಷಯಗಳಲ್ಲಿ ಮುಂದೆ ಹೋದರು. ಯೇಸುವಿನ ಸ್ನೇಹಿತರಾಗಬೇಕು ಅಂದ್ರೆ, ಅವರೊಂದಿಗೆ ನಾವು ಪಳಗಬೇಕು ಅಂತ ಹೇಳಿದ್ರೆ ಈ 4 ಕಾರ್ಯ ಬಹಳ ಮುಖ್ಯ. ಅದಕ್ಕೆ ಹೇಳಿದ ಒಂದು ಮನೆಗೆ 4 ಪಿಲ್ಲರ್ ಹೇಗೆ ಅವಶ್ಯಕತೆನೋ, ಒಬ್ಬ ವ್ಯಕ್ತಿಗೆ 4 ಈ ವಿಷಯ ಅವಶ್ಯ, ಒಂದು ಸಭೆಗೆ 4 ವಿಷಯ ಅವಶ್ಯ, ಹಾಗೆ ಒಂದು ಕುಟುಂಬ ಆಶೀರ್ವಾದಕ್ಕೂ ಈ 4 ವಿಷಯ ಅವಶ್ಯ. ಈ 4ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲು, ಅಂದ್ರೆ ಸಭೆ ಅಂದಿದ ತಕ್ಷಣ ನೀವೆಲ್ಲ ಏನು ಯೋಚನೆ ಮಾಡ್ತೀರಾ? ಈಗ ಸಭೆ ಅಂದಿದ ತಕ್ಷಣ ಈಗ ನಾನು ನಿಮ್ಗೊಂದು ಹೇಳ್ತೀನಿ, ನೀವೆಲ್ಲ ನಮ್ಮ ಸಭೆಗೆ ಬರೋದ್ರಿಂದ ಸಭೆಯ ಸದಸ್ಯರಾಗೋದಕ್ಕೆ ಸಾಧ್ಯನಾ ಅಂತ ನಾನು ಪ್ರಶ್ನೆ ಮಾಡಿದ್ರೆ ನೀವೆಲ್ಲ ಏನು ಹೇಳ್ತೀರಾ? ಇಲ್ಲ. ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ಮಾತ್ರಕ್ಕೆ ನೀವು ಸದಸ್ಯರಾಗೋದಕ್ಕೆ ಸಾಧ್ಯನಾ? ಅಲ್ಲ. ಮುಖ್ಯ ನೀವು ತಿಳ್ಕೋಬೇಕಾದ್ರೆ ಏನು ಗೊತ್ತಾ, ಒಂದು ಸಭೆಗೆ ಬಂದಿದ್ದ ಮಾತ್ರಕ್ಕೋ ಅಥವಾ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ಮಾತ್ರಕ್ಕೋ ನೀವು ಯಾರು ಸದಸ್ಯರಾಗೋ. ಯಾಕೆಂತ ಹೇಳಿದ್ರೆ 3,000 ಜನ ದೀಕ್ಷಾಸ್ನಾನ ಹೊಂದಿಕೊಂಡ್ರು. ಅವ್ರು ಏನ್ ಮಾಡಿದ್ರು? ಅವರು 3,000 ಜನನು
ದೀಕ್ಷಾಸ್ನಾನ ಹೊಂದಿಕೊಂಡ ಮೇಲೆ ಅವ್ರು ಮಾಡಿದಂಥ ಕೆಲಸ ಈ 4 ವಿಷಯ. ಹಲ್ಲೆಲೂಯಾ. ಈ 4 ವಿಷಯನ ಮಾಡಿದ್ದಕ್ಕೆ ದೇವರು ಅವ್ರನ್ನ ಏನ್ ಮಾಡಿದ್ರು, ದಿನಾಲು ತಗೊಂಡ್ಬಂದು ಮಂಡಲಿಗೆ ಸೇರಿಸಿದರು. ಅವಾಗ ಮಂಡಲಿಗೆ ಸೇರ್ಬೇಕು ಅಂದ್ರೆ, ಸಭೆಯಲ್ಲಿ ಇರೋರಂದ್ರೆ ಏನರ್ಥ, ಈ 4 ವಿಷಯ, 4 ಸ್ತಂಭ ಅಂದ್ರೆ 4 ಪಿಲ್ಲರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ಇರಬೇಕು. ಆ ಸಭೆಯಲ್ಲಿ ಇದ್ರೆ ಮಾತ್ರ, ಅಂದ್ರೆ ಇವತ್ತು ಪಾಪ ಕ್ಷಮಾಪಣೆ ಹೊಂದಿ, ಮಾನಸಾಂತರ ಹೊಂದಿ, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನು ಅಂತ ತಿಳ್ಕೊಂಡು ದೇವರು ಯಾರನ್ನು ಸ್ವೀಕರಿಸಿ ಒಪ್ಪಿಕೊಡುತ್ತಾರೋ ಅವರ ನಿಜವಾದ ಸಭೆಯ ಸದಸ್ಯರಾಗ್ತಾರೆ. ಮೊದಲನೇದಾಗಿ ನೀವೇನು ಮಾಡಬೇಕು, ಪಾಪ ಕ್ಷಮಾಪಣೆ ಹೊಂದ್ಕೊಳ್ಬೇಕು. 2ನೇದು ಮಾನಸಾಂತರ ಹೊಂದಿಕೊಳ್ಬೇಕು. 3ನೇದು ಯೇಸು ಕ್ರಿಸ್ತನ್ ಮಾತ್ರನೇ ನಿಜವಾದ ದೇವರು ಅಂತ ನೀವು ಅರಿಕೆ ಮಾಡಬೇಕು. ಒಬ್ಬನ ಬಾಯಿಂದ ಅರಿಕೆ ಮಾಡೋದ್ರಿಂದಾನೇ ರಕ್ಷಣೆ ಹೊಂದುವುದು ಅಂತೇಳಿ ವಾಕ್ಯ ಹೇಳಲ್ಪಟ್ಟೆ. ಅವಾಗ ಬಾಯಿಂದ ಅರಿಕೆ ಮಾಡಿ ದೇವರು ಯಾರ್ಯಾರನ್ನು ಸ್ವೀಕರಿಸಿ ಅವರು ಒಪ್ಪಿಕೊಳ್ತಾರೋ ಅವರೇ ನಿಜವಾದ ಸದಸ್ಯರು. ಎಲ್ಲಿ? ಪರಲೋಕದಲ್ಲಿ. ಹಲ್ಲೆಲೂಯಾ. ನೀವು ಪರಲೋಕದ ಸಭೆಗೆ ಸದಸ್ಯರಾಗಬೇಕು. ಅಂದ್ರೆ ಪೇತ್ರನ ಮಾತಿಗೆ ಅವರಿಗೆಲ್ಲ ಏನಾಯ್ತು ಅಂತ ಹೇಳಿದ್ರೆ, ಅಲಗು ನೆಟ್ಟಂತಾಗಿ ಅಂತೇಳಿ ಮಾತು ಬರೆಯಲ್ಪಟ್ಟಿದೆ. ಏನು? ಅಲಗು ನೆಟ್ಟಂತಾಗಿದ್ರೆ ಏನು? ಅಲಗು ಅಂದ್ರೆ ಅರ್ಥ. ಅದಕ್ಕೆ ಹೇಳೋದು, ಒಂದು ಪದನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ಸೌದೆ ಒಡೆಯುವಾಗ ಆಯ್ತಾ, ನಾವು ಕೊಡ್ಲಿ ಹೊಡೆಯೋದಕ್ಕಿಂತ ಮುಂಚೆ ಇನ್ನೊಂದು ವಸ್ತು ತೆಗೆದು ಅಲ್ಲಿಟ್ಟು ಸುತ್ತಿನಲ್ಲಿ ಹೊಡಿತೀವಿ. ಏನದು? ಅದು ಒರಿಜಿನಲ್ ಪಾದ ಅಲ್ಲ. ಅದಕ್ಕೇನು ಹೇಳ್ತಾರೆ? ಅಲಗು. ಅದನ್ನ ಇಟ್ಟುಬಿಟ್ಟು ಸುತ್ತಿಗೆನಲ್ಲಿ ಹೊಡೆದು 4 ಆಪುಗಳನ್ನ ಇಟ್ಟು ಹೊಡೆದು ಆಮೇಲೆ ಏನ್ ಮಾಡ್ತೀವಿ, ಅದು ಸ್ವಲ್ಪ ಸೀಳ್ಕೊಂಡಾಗ ನಾವು ಅದು 2 ಭಾಗ ಆಗುತ್ತೆ. ಅಂದ್ರೆ ಪೇತ್ರನ ಮಾತು ಹೆಂಗಿತ್ತು ಅಂತ ಹೇಳಿದ್ರೆ, ಅವರ ಜೀವಿತದಲ್ಲಿ, ಅವರ ಬದುಕಿನಲ್ಲಿ ಅದು ಅಲಗನಟ್ಟಂತಾಗಿ 2 ಭಾಗ ಆಗೋಯ್ತು. ಅವ್ರ ಭಾಗ ಅಂದ್ರೆ ಮನಸ್ಸು ಒಡೆಯಿತು. ಪಾಪ ಕ್ಷಮಾಪಣೆಗೆ ಅವರು ಒಪ್ಪಿಸಿಕೊಟ್ರು. ಪಾಪದಿಂದ ಅವರು ದೂರ ಬಂದ್ರು, ರಕ್ಷಣೆ ಮಾರ್ಗಕ್ಕೆ ಬಂದ್ರು. ಅಲಗು ನೆಟ್ಟಂತಾಗಿ ಹೇಗೆ ಅಂದ್ರೆ, ಮೇಲ್ಗಡೆ ವಾಕ್ಯ ಬರೆಯಲ್ಪಟ್ಟಿದೆ 37ನೇ ವಾಕ್ಯದಲ್ಲಿ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ, ಏನಂತೆ? ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಅವರು ಪಾಪ ಪರಿಹಾರಕ್ಕಾಗಿ ಆವತ್ತೇ ಆ ಮಾತು ಬಂದಿದ್ದು. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಈಗ ಇವರು ಹೇಳ್ತಾ ಇರುವಂತ ಈ 12 ಶಿಷ್ಯರುಗಳು ಕೂಡ ಅನ್ಯರಲ್ಲ. ಯಾರು? ಯಹೂದ್ಯರು. ಇವರೆಲ್ಲ ಯಾರು? ಇವರಿಗೆ ಮೊದಲೇ ಒಬ್ರು ದೇವರಿದ್ರು. ಯಾರು? ಯೆಹೋವ, ತಂದೆಯಾದ ದೇವರು ಇದ್ರು. ಹಳೆ ಒಡಂಬಡಿಕೆಯನ್ನ ಹಿಂಬಾಲಿಸುತ್ತಿದ್ದಂತ ಶಿಷ್ಯರಿವರು. ಇವರ್ಯಾರು ಅನ್ಯರಲ್ಲ, ಇವರೆಲ್ಲ ಯಹೂದ್ಯರು. ಇವರಿಗೆ ಯೆಹೋವ ಎಂಬ ಹೆಸರಿನಲ್ಲಿ ಅವರು ಆರಾಧನೆ ಮಾಡಿರುವಂತ ಇದ್ರು. ಆದ್ರೆ ಅವರಿಗೆ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದು ತಾನು ಮಾಡುವಂತ ಅತಿಶಯಗಳನ್ನ, ಅದ್ಭುತಗಳನ್ನ ಅವರು ಕಂಡ ಮೇಲೆ ಈತನೇ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಂತ ರಕ್ಷಕನು ಅಂತೇಳಿ ಅವರು ಸತ್ತು ಉಣಲ್ಪಟ್ಟು ಜೀವಂತವಾಗಿ ಎದ್ದ ಮೇಲೇನೆ ಪೂರ್ತಿ ನಂಬಿದ್ರು. ಅದ್ರ ಜೊತೆಗಿದ್ರು ಈ ಶಿಷ್ಯರುಗಳು. ಆಮೇಲೆ ಅವ್ರು ಹೇಳ್ತಾರೆ, ಆವಾಗ ಅವರವರ ಹೇಳಿದ ಮಾತುಗಳು, ನೀವು ನನ್ನ ಆಜ್ಞೆಗಳಲ್ಲ ಸರಿಯಾಗಿ ನಡೆದ್ರೆ ನೀವೇನಾಗ್ತೀರಾ? ಸ್ನೇಹಿತರಾಗ್ತೀರಾ. ಅಂದ್ರೆ ಹಳೆ ಒಡಂಬಡಿಕೆಯ ಒಂದು ವಿಷಯನ ಇಲ್ಲಿ ನಾವು ಗಮನಿಸ್ತೀವಿ. ಅಂದ್ರೆ ಅವರೆಲ್ಲರೂ ಕೂಡ ಯೆಹೋವ ದೇವರನ್ನ ಅಲ್ಲಿಗೆ ನಾನು ಅರ್ಥ ಮಾಡ್ಕೋಬೇಕು. ಇವ್ರು ಯಾರೂ ಹೊಸಬರಲ್ಲ, ಅನ್ಯರಲ್ಲ. ಅವ್ರಿಗೆ ಚೆನ್ನಾಗಿ ದೇವರ ಮೇಲೆ ವಿಶ್ವಾಸ ಇದ್ರು. ಆದ್ರೆ ಸತ್ಯವನ್ನು ಆವಾಗ ಅರಿತುಕೊಳ್ತಾರೆ, ಸತ್ಯನ ತಿಳಿದುಕೊಳ್ತಾರೆ. ಅವತ್ತಿಂದ ಅವ್ರೇನ್ ಮಾಡ್ತಾರೆ, ಈಗ ಬಂದರು. ಈಗ ಇಲ್ಲಿ ಚೆನ್ನಾಗಿ ಗಮನಿಸಬೇಕು. 29ನೇ ವಾಕ್ಯನ ಓದ್ತೀನಿ, ಗಮನ ಇಟ್ಟು ಕೇಳಿ. ಈ ಒಂದು ಅದ್ಭುತವಾದ ಮಾತಲ್ಲಿ ಬರೆಯಲ್ಪಟ್ಟಿದೆ, ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದಾ? ಏನೆಂದ್ರೆ, ಅವನು ತೀರಿ ಹೋಗಿ ಉಣಲ್ಪಟ್ಟನು, ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಅದೇ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯೊಳಗೆ ಒಬ್ಬನನ್ನು ನಾನು ಸಿಂಹಾಸನ ಮೇಲೆ ಕುಳ್ಳಿರಿಸುವನೆಂದು ತನಗೆ ದೇವರ ಆಣೆ ಇಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಇಲ್ಲಿ ಗಮನಿಸಿದ್ರು.
ಆಲ್ರೆಡಿ ದಾವೀದನ ವಿಷಯದಲ್ಲಿ, ದಾವೀದನ ಕುಮಾರನ ಆ ಒಂದು ವಿಷಯದಲ್ಲಿ ನೋಡಿಬಿಟ್ಟು ಒಂದು ಸಿಂಹಾಸನ ಕುಳಿತುಕೊಳ್ಳುವನು ಯಾರು, ಈ ಪ್ರವಾದನೆಲ್ಲ ಎಲ್ಲಿ ಬಂತು ಅಂದ್ರೆ ಸತ್ತು ಉಣಲ್ಪಟ್ಟು ಮೂಲ ಜೀವದ ಗೆದ್ರಲ್ಲ, ಪುನರುತ್ಥಾನವಾಯ್ತಲ್ಲ, ಆಗ ನಂಬಿದ್ರು ವಿಶ್ವ ಯಾರು, ಶಿಷ್ಯರಲ್ಲ. ನಂಬಿ ಅವ್ರೇನು ಹೇಳ್ತಿದ್ದಾರೆ, ಅವ್ರೇನು ಮಾಡಿದ್ರು, ಸಿಂಹಾಸನ ಕುಳ್ಳಿರಿಸುವ ತನಗೆ ದೇವರು ಆಣೆ ಇಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ. ಯೇಸು ಕ್ರಿಸ್ತನು ಎಲ್ಲಿ ಬಿಡಲ್ಪಡಲಿಲ್ಲ? ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ ವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿಲ್ಲವೆಂತಲೂ. ಆತನ ಶರೀರ ಕೊಳೆಯುವ ಅವಸ್ಥೆಗೆ ಬಂತ? ಇವತ್ತು ಮನುಷ್ಯನ ಶರೀರ ಎಲ್ಲವೂ ಕೂಡ ಕೊಳತೋಗುತ್ತೆ, ಆದ್ರೆ ಮೂರನೇ ದಿವಸ ಜೀವಂತವಾಗಿದ್ರು. ಯೇಸು ಕ್ರಿಸ್ತನ ಶರೀರ ಓಡಲ್ಪಟ್ಟಾಗ ಮಣ್ಣಿನ ಶರೀರ, ಅರ್ಥ ಆಯ್ತಾ? ಅದೇ ಮಣ್ಣು ಮಹಿಮೆಯಾಗಿ ಮಾರ್ಪಡ್ತು. ಈಗ ಅವರು ಎದ್ದೇಳ್ಬೇಕಿದ್ರೆ ಆ ಶರೀರ ಅಲ್ಲಿ ಬಿಟ್ಬಿಟ್ಟು ಬೇರೆ ಮಹಿಮೆ ಶರೀರದಲ್ಲಿ ಬರಲಿಲ್ಲ. ಸಮಾಧಿ ಹೆಂಗಿತ್ತು ಅಂತ ಹೇಳಿ ಬರೆಯಲ್ಪಟ್ಟಿದೆ, ಖಾಲಿ, ಅಲ್ಲಿ ಏನಿಲ್ಲ, ಬರಿದಾಗಿತ್ತು ಅಂತೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ವಸ್ತ್ರ ಇತ್ತು. ಅಲ್ಲಿ ಅವ್ರು ಎದ್ದೋಳುವಾಗ, ಅಲ್ಲಿ ಪುನರುತ್ಥಾನವಾಗುವಾಗ ಮಹಿಮೆಯ ಬಟ್ಟೆ, ಮಹಿಮೆಯ ಶರೀರ, ಆ ಶರೀರಕ್ಕೆ ಆಯ್ತು. ಅಂದ್ರೆ ದೇವರಾಗಿರೋದಕ್ಕೆ ಆಯ್ತು. ಆ ರೀತಿ ಆಯ್ತು. ಈಗ ನಾವೆಲ್ಲ ಸತ್ರೆ ಈ ಶರೀರ ಮಣ್ಣಿಗೆ ಮಣ್ಣಾಗಿ ಹೋಗಿ ಹುಳ ಹಿಡಿದು ಏನಿಲ್ದಂಗೆ ಹೋಗುತ್ತೆ. ಅದಕ್ಕೇನೆ ಇಲ್ಲಿ ಬರೆಸ್ತಾ ಇರೋದು. ದೇವ್ರು ಯಾವುದೋ ಒಂದು ಪದನ ಸುಮ್ಮನೆ ಬರೆಸಲ್ಲ. ಏನಂತ ಬರೆಸ್ತಿದ್ದಾರೆ, ಆ ಮಾತಿನ ಅರ್ಥ ತಿಳ್ಕೊಳ್ಳಿ. ಕ್ರಿಸ್ತನ ಪುನರುತ್ಥಾನ ಕುರಿತು ಆತನ ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ, ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಇದೆಲ್ಲ ಪ್ರವಾದನೆ. ಇದನ್ನೆಲ್ಲ ಅವರು ನಂಬಿದ್ರು. ನಂಬಿ ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಈ ಯೇಸುವನ್ನೇ ದೇವರು ಎಬ್ಬಿಸಿದನು ಅಂತ ಅವರು ನಂಬಿದರು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಇದೆಲ್ಲ ನಂಬಿದ್ರು. ಇದನ್ನು ನಂಬಿ ಈ ಮಾತನ್ನ ಅಲ್ಲಿರುವಂತ ಜನಗಳಿಗೆ, ಅಂದ್ರೆ ಶಿಷ್ಯರು ಏನ್ ಮಾಡಿದ್ರು, ಅನ್ಯರಿಗೂ, ಯಹೂದ್ಯರಿಗೂ, ಫರಿಸಾಯರಿಗೂ, ಸದ್ದುಕಾಯರಿಗೂ ಎಲ್ರಿಗೂ ಹೇಳೋದು. ಆ ಸಮಯದಲ್ಲಿ ಫರಿಸಾಯರಾಗಿದ್ದವರು, ಸದ್ದುಕಾಯರಿದ್ದವರು ಅನೇಕರಲ್ಲಿ ಏನ್ ಮಾಡಿದ್ರು, ಸುಮಾರು 3,000 ಜನ ಏನಾಗೋದ್ರು, ದೀಕ್ಷಾ ಸ್ನಾನ ಪಡ್ಕೊಂಡವರೆಲ್ಲ ಏನ್ ಮಾಡಿದ್ರು, ಸಭೆಯಲ್ಲಿ ಸೇರುವರಾಯ್ತು. 38ನೇ ವಾಕ್ಯ ಇನ್ನೊಂದ್ಸಲಿ ಹೇಳಿದ ಗಮನ ಇಟ್ಟು ನೋಡ್ಕೊಳ್ಳಿ. ಆಗ ಅವ್ರು ಮಾತು ಹೇಳ್ತಾರೆ. ಯಾಕಂದ್ರೆ ಇವರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಯಾರಿಗೆ? ದೇವರ ಶಿಷ್ಯ ಯೆಹೋವನ ಅನುಸರಿಸ್ತಿದ್ರಲ್ಲ, ಅವ್ರಿಗೆಲ್ಲ ಏನ್ ಕೊಡಲ್ಪಟ್ಟಿದೆ? ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರದಿಂದ ನೀವೇನು ಪಾಪ ಪರಿಹಾರ ಆಗಲ್ಲ. ಪಾಪ ಪರಿಹಾರ ಆಗಬೇಕು ಅಂದ್ರೆ ರಕ್ತ ಸುರಿಯಲ್ಪಡಬೇಕು, ನಿಷ್ಕಳಂಕವಾದ ರಕ್ತ ಸುರಿಯಲ್ಪಡಬೇಕು. ನೀವು ಬರೀ ಪ್ರಾಣಿಗಳನ್ನ ಕೊಡ್ತಾ ಇದ್ರ, ಯಜ್ಞವನ್ನ ಅರ್ಪಿಸ್ತಾ ಇದ್ರ, ನಿಮ್ಮ ಪಾಪಗಳು ಪರಿಹಾರ ಆಗ್ಲಿಲ್ಲ. ಇವರೆಲ್ಲ ಏನ್ ಮಾಡಿದ್ರು? ಆಚಾರ ಏನಿತ್ತು ಮೊದಲು? ಒಂದೊಂದು ಪಾಪಕ್ಕೆ ಒಂದೊಂದರ ಬಲಿ ಕೊಡ್ತಾ ಇದ್ರು. ಏನು? ಪಾರಿವಾಳ ಕೊಡೋದು, ಹೋರಿ ಕೊಡೋದು, ಹಸು ಕೊಡೋದು, ಎತ್ತು ಕೊಡೋದು, ಇನ್ನು ಸಣ್ಣ ಪಕ್ಷಿಗಳನ್ನ ಕೊಟ್ಟಿದ್ರು. ಏನ್ ಮಾಡಿದ್ರು ಇವರು? ಎಲ್ಲನೂ ಬಲಿ ಕೊಡ್ತಾ ಇದ್ರು. ದೇವ್ರು ನೋಡಿದ್ರು, ಓಹೋ ಇವ್ರು ಕೊಡ್ತಾ ಇದ್ರೆ ನನ್ನ ಕಾಡು ಖಾಲಿ. ಕಾಡಿನಲ್ಲಿ ಒಂದು ಪ್ರಾಣಿ ತಿನ್ಬೇಕು, ಆ ಪ್ರಾಣಿ ಗಿಡ ಮರನೂ ತಿನ್ಬೇಕು. ಇದೆಲ್ಲ ದೇವರ ಒಂದು ದೊಡ್ಡ ಸರ್ಕಲ್. ಕುತ್ಕೊಂಡು ನೀವು ಯೋಚನೆ ಮಾಡಿಬಿಟ್ರೆ ನಿಮಗೆ ಊಟ ತಿಂಡಿ ಏನು ಬಾಡ್ದಿರ ಆ ಸೃಷ್ಟಿನ ಗಮನಿಸ್ಕೊಂಡು ನಮ್ಮ ದೇವರು ಎಂಥ ದೊಡ್ಡವನು, ಎಷ್ಟು ನೋಡಿ. ಈಗ ಡೈನಾಸರು ಅಲ್ವಾ, ಅದು ಗಿಡ ಮರ ತಿನ್ಕೊಂಡ್ಬಂತು. ಯಾವುದು ಈಗ ಸಿನಿಮಾಗೆಲ್ಲ ಬಂತಲ್ಲ, ದೊಡ್ಡ ಡೈನಾಸರ್ಗಳು, ಗಾಡ್ಜಿಲ್ಲಾಗಳೆಲ್ಲ ಬಂದ್ವಲ್ಲ ಇವೆಲ್ಲ. ಆ ಡೈನಾಸರ್ ದೊಡ್ಡ ಕತ್ತಿರೋದು ಅದು ಗಿಡನ ತಿನ್ಕೊಂಡ್ಬಂತು. ಇವಾಗ ಅದ್ರ ರೂಪಕ್ಕೆ ಜಿರಾಫೆ ಅಲ್ವಾ. ಇವು ತಿಂತ ಏನಾಗುತ್ತೆ ಕಾಡು. ಈಗ ಅದನ್ನ ತಿನ್ನಕ್ಕೆ ಏನ್ ಮಾಡಿದ್ರು? ಇನ್ನೊಂದು ಪ್ರಾಣಿನ ಉಂಟು ಮಾಡಿದ್ರು. ಈಗ ಆ ಪ್ರಾಣಿ ತಿನ್ನಕ್ಕೆ ಇನ್ನೊಂದು ಪ್ರಾಣಿನ ಉಂಟು ಮಾಡಿದ್ರು. ಹೀಗೆ ಒಂದನ್ನ ಒಂದು ತಿನ್ಬಿಟ್ಟು ಬದುಕಬೇಕು. ಆದ್ರೆ ಯಾವುದು ನಾಶ ಆಗಂಗಿಲ್ಲ. ಆಮೇಲೆ ಏನಾಗೋಯ್ತು, ಕೆಲವು ಸಂತತಿಗಳನ್ನ ತೆಗೆದುಹಾಕಿದ್ರು ದೇವರು. ಕೆಲವು ಸಂತತಿಗಳನ್ನ ಇಲ್ದಂಗೆ ಮಾಡೋದು. ಇವತ್ತು ಕಿಂಗ್ಕಾಂಗ್ ಸಂತತಿ ಎಲ್ಲ ಇಲ್ಲ, ಚಿಂಪಾಂಜಿ ಸಂತತಿನೇ ಇರೋದು. ಕಿಂಗ್ಕಾಂಗ್ ಸಂತತಿ ಇದ್ರೆ ಮುಗಿದೋಯ್ತು, ಗಾಡ್ಸಿಲ್ಲ ಸಂತತಿ ಇದ್ರೆ ಮುಗಿದೋಯ್ತು ಪ್ರಪಂಚ. ಇವಾಗ ಸಂತತಿಗಳು ಇಲ್ದಂಗೆ ಮಾಡಿದ್ರು. ದೇವರು ತನ್ನ ಸೃಷ್ಟಿಯಲ್ಲಿ ಕ್ರಮವಾಗಿ ಅವ್ರು ಸರಿಯಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಈ ರೀತಿಯಾಗಿ ದೇವರೇನ್ ಮಾಡಿದ್ರು, ಆ ಸಮಯದಲ್ಲಿ ಇವರು ಯಹೂದ್ಯರಲ್ವಾ, ಇವರಿಗೆಲ್ಲ ಗೊತ್ತಿತ್ತು. ಆದ್ರೆ ಇವ್ರಿಗೆ ಹೆಂಗ್ ಹೇಳೋದು? ಸೊ ಪೇತ್ರನ್ ಮಾಡ್ದ, ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದ್ರೆ
ಇಷ್ಟು ದಿವಸ ದೀಕ್ಷಾ ಸ್ನಾನ ಅನುಭವ ಗೊತ್ತಿಲ್ಲದೆ ಇರೋಂಥ ಅವರು ಯೆಹೋವನ ಆಚರಣೆ ದೇವರಂತ ನಂಬ್ತಾ ಇದ್ದವರಿಗೆ ನೀವು ಪಾಪ ಪರಿಹಾರಕ್ಕಾಗಿ ಏನ್ ಮಾಡ್ಬೇಕು? ದೀಕ್ಷಾ ಸ್ನಾನ ಮಾಡಿ. ಹೇಗೆ ಮಾಡ್ಕೋಬೇಕು? ಆ ವಾಕ್ಯನ ಗಮನಿಸಿ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತೇಳಿ ಹೇಳ್ತಾರೆ. ಆದ್ರೆ ಇವತ್ತು ನಮ್ಮ ಅಪೊಸ್ತಲರು ಅಂತ ಹೇಳ್ಕೊಂಡವ್ರು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಈ ಮಾತನ್ನೇ ತೆಗೆದುಕೊಂಡು ಹೋಗಿ ಬೇರೆ ರೀತಿ ಉಪದೇಶ ಮಾಡಕ್ ಶುರು ಮಾಡೋದು. ಅಂದ್ರೆ ತಂದೆ ಮಗ ಪವಿತ್ರಾತ್ಮ ಅಂತ ಹೆಸರಲ್ಲಿ ನೀವು ಮಾಡೋ ಹಾಗಿಲ್ಲ, ಆದ್ರೆ ನೀವೇನ್ ಮಾಡಬೇಕು? ಯೇಸುವಿನ ಹೆಸರಿನಲ್ಲೇ ಮಾಡಬೇಕು ಅಂತೇಳಿ ಹಿಂಗ ಇದನ್ನ ತಿರುಗಿಸ್ಬಿಟ್ಬಿಟ್ಟು. ಇಲ್ಲಿ ಹೇಳಿದ ಘಟನೆ, ಸಂದರ್ಭ, ಆ ಒಂದು ಸಿಚುವೇಶನ್ ಯಾರಿಗೆ ಅಂತ ಹೇಳಿದ್ರೆ, ಯೆಹೋವ ದೇವರನ್ನ ಆಚರಣೆ ಮಾಡ್ತಾ ಇದ್ದಂತ, ಯೆಹೋವನೇ ದೇವರು ಅಂತ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಂತ ಯಹೂದ್ಯರಿಗೆ ದೇವರು ಹೇಳಿದ ಮಾತಿದು. ನಿಮ್ ಪಾಪ ಪರಿಹಾರಕ್ಕೆ ಏನ್ ಮಾಡ್ಬೇಕು? ಇಷ್ಟು ದಿವಸ ನಿಮ್ ಪಾಪ ಪರಿಹಾರ ಆಗೋದಕ್ಕೆ ನೀವೆಲ್ಲ ಬಲಿಗಳನ್ನ ಅರ್ಪಿಸಿದ್ರಪ್ಪ. ಆದ್ರೆ ಇವಾಗ ನಿಮ್ಗೊಬ್ಬರು ಬಲಿಯಾಗ್ಬಿಟ್ಟಿದ್ದಾರೆ, ಅವ್ರು ಇವತ್ತು ಜೀವಂತವಾಗಿ ಗೆದ್ದಿದ್ದಾರೆ, ನಮ್ಮ ಮಧ್ಯದಲ್ಲಿ 40 ದಿವಸ ಕಾಣಿಸಲ್ಪಟ್ಟಿದ್ದಾರೆ. ಈ ಘಟನೆಗಳೆಲ್ಲ ನಡಿಬೇಕಿದ್ರೆ ಯೇಸು ಕ್ರಿಸ್ತನು ಸತ್ತು ಊಣಲ್ಪಟ್ಟು 3 ದಿವಸ ಜೀವಂತವಾಗಿ ಗೆದ್ದು 40 ದಿವಸ ಎಲ್ಲಾರ್ಗೂ ಕಾಣಿಸಲ್ಪಟ್ಟು ಅವ್ರ ಪರಲೋಕಕ್ಕೆ ಏರಿ ಹೋಗಿದ್ನ ಇವ್ರು ಕಣ್ಣಾರೆ ಕಾಣ್ತಾರೆ. ಅವ್ರ ಕಣ್ಣಾರೆ ಕಾಣುವಾಗಲೇ ಪವಿತ್ರಾತ್ಮನ ಅವ್ರ ಮೇಲೆ ಇಳಿತಾನೆ. ಅವ್ರ ಪವಿತ್ರಾತ್ಮ ಇಳಿದಾಗಲೇ ಇವರು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರೆ. ಇವರು ಅನ್ಯ ಭಾಷೆಯಲ್ಲಿ ಮಾತನಾಡಿ ಇವರೆಲ್ಲರಿಗೂ ಸುವಾರ್ತೆ ಹೇಳ್ತಾರೆ. ಸುವಾರ್ತೆ ಹೇಳಿದಾಗ 3,000 ಜನ ರಕ್ಷಣೆ ಹೊಂದ್ತಾರೆ. ಆ 3,000 ಜನ ರಕ್ಷಣೆ ಹೊಂದೋದಕ್ಕೆ ಇವ್ರು ಕೂಡಿದಂತ ಸ್ಥಳ 120 ಜನ ಕೂಡಿದ್ರು. ಎಷ್ಟು ಜನ ಕೂಡಿದ್ರು? 120 ಜನ. ಆ 120 ಜನ ಮೇಲಂತಸ್ತಿನ ಮನೆಯಲ್ಲಿ ಕೂಡಿದ್ರು. ಈಸ್ಕರಿಯೋತ ಯೂದ ಸತ್ತೋದ, ಯೇಸುವಿನ ತೋರಿಸ್ಕೊಡ್ತು. ಅದಕ್ಕೆ ಇನ್ನೊಬ್ಬನ ಸೇರಿಸ್ಕೊಂಡ್ರು. ಆ 11 ಜನ ಇದ್ರು. 11 ಜೊತೆ ಇನ್ನೊಬ್ಬನ ಸೇರಿಸ್ಕೊಂಡು 12 ಜನವಾಗಿ, ಆಮೇಲೆ ಯೇಸುವಿನ ತಾಯಿ ಮರಿಯಳು, ಇನ್ನೊಬ್ಬ ಮರಿಯಳು, ಇವರೆಲ್ಲ ಸೇರಿ ಆ 120 ಜನ ಕೂಡಿ ಪ್ರಾರ್ಥನೆ ಮಾಡಿದ್ರು. ಆ ಪ್ರಾರ್ಥನೆಯಲ್ಲಿ ಏನಾಗೋಯ್ತು? ಒಂದು ಅಭಿಷೇಕ ಬಂತು. ಏನ್ ಬಂತು ಅಭಿಷೇಕ? ಆ ಅಭಿಷೇಕ ನೋಡಿ, ಆ ಅಧ್ಯಾಯದಲ್ಲಿ ನೀವು 2ನೇ ಅಧ್ಯಾಯದಲ್ಲಿ ನೋಡಿದ್ರೆ ಸುಮಾರು 18 ಭಾಷೆಗಳನ್ನಾಡುವಂಥವ್ರು ಇದ್ರಲ್ಲಿ. ಎಷ್ಟು ಜನ ಇದ್ರು? 18 ಭಾಷೆಗಳನ್ನಾಡೋರು. ಈ 18 ಜನಕ್ಕೆ ಸುವಾರ್ತೆ ಹೋಗ್ಬೇಕು, ದೇವರ ವಾಕ್ಯ ಹೋಗ್ಬೇಕು. ಆವಾಗ ಅವರಿಗೆ ಅನ್ಯ ಭಾಷೆ ಕೊಟ್ಟರು ದೇವರು. ಹೇಗೆ ಕೊಟ್ಟರು? 18 ಭಾಷೆಗಳನ್ನ ಇರೋರಿಗೆ ಇವ್ರ ಶಿಷ್ಯರು ಮಾತನಾಡಿದಾಗ ಅವರವರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಹೋಯ್ತು. ನೀವು ಆ ಅಧ್ಯಯನ ಎಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ 8ನೇ ವಾಕ್ಯದಲ್ಲಿ ನೋಡ್ತೀವಿ, ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನ ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪ, ದೊಕ್ಯ, ಪೊಂತ್ಯ, ಅಸ್ಯ, ಪುಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನಿಯ ಮಗ್ಗಲಲ್ಲಿರುವ ಸೀಮೆಗಳಲ್ಲಿ ವಾಸವಾಗಿರುವಂತಹ ರೋಮಾಪುರದವರು ಮತ್ತೆ ಯಹೂದ್ಯ ಮತಾವಲಂಬಿಗಳು ಎಲ್ರಿಗೂ ಅವ್ರ ಭಾಷೆ ಅರ್ಥ ಆಗೋಯ್ತು. ಇದು ಅನ್ಯ ಭಾಷೆ. ಆದರೆ ಇವತ್ತು ಯಾವುದನ್ನು ನಾನು ಕ್ರಿಟಿಸೈಸ್ ಮಾಡಲ್ಲ, ನಾನೇನು ಅದನ್ನ ಕೀಳು ಭಾವನೆ ನೋಡ್ತಿಲ್ಲ. ಅನ್ಯ ಭಾಷೆ ಬೇಕು, ಆದರೆ ಮುಂದೆ ಇರೋರಿಗೆ ಅರ್ಥ ಆಗಬೇಕು. ಏನ್ ಮಾಡಬೇಕು? ಕೆಲವು ಸಮಯ ಅನ್ಯ ಭಾಷೆಯಲ್ಲಿ ದೇವರು ಪ್ರಾರ್ಥನೆ ಮಾಡೋಕೆ ಬರ್ತಾರೆ, ಅದರ ಆಶೀರ್ವದಿಸೋದಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಟೈಮಿನಲ್ಲಿ ಮಾತ್ರ ಅನ್ಯ ಭಾಷೆ ಬರುತ್ತೆ ಕೆಲವು ಸಮಯ. ಆದರೆ 24 ಗಂಟೆ ನೀನು ಒಬ್ಬ ಅನ್ಯ ಭಾಷೆ ಮಾತಾಡ್ತಾನೆ, ಎಲ್ಲ ಸಮಯದಲ್ಲಿ ಅನ್ಯ ಭಾಷೆ ಮಾತಾಡ್ತಾನೆ ಅಂದರೆ ಮುಂದೆ ಇರೋರಿಗೆ ಅರ್ಥ ಆಗಬೇಕು. ಅರ್ಥ ಆಗಲಿಲ್ಲ ಅಂದರೆ ನೀನು ಮಾತಾಡ್ಕೊಂತ ಸತ್ಯವೇದ ಹೇಳುತ್ತೆ. ಇದು ಅಪೊಸ್ತಲರ ಬೋಧನೆ. ಅರ್ಥ ಆಯ್ತಾ? ಸೊ ಇಲ್ಲಿ ದೇವರ ಮಾತು ನಾವು ಚೆನ್ನಾಗಿ ನೋಡ್ತೀವಿ. ಅವ್ರ ಪಾಪ ಪರಿಹಾರ ಅಂದ್ರೆ ಅಲ್ಲಿ ಇರುವಂಥವ್ರು ಯಾರು? ಯಹೂದ್ಯರಿಗೆ ಹಲಗು ನೆಟ್ಟಂತಾಗಿ ದೇವರ ವಾಕ್ಯ ಬಳಿ ಬಂದಾಗ ಅವ್ರೇನ್ ಮಾಡಿದ್ರು? ನಿನ್ನ ದೇವರ ಬಳಿ ಬಂದಾಗ ನೀನು ಬದಲಾಗಬೇಕು. ಇವತ್ತು ನೀನು ಇನ್ನೂ ಬದಲಾಗಿಲ್ಲ, ನಿನ್ನ ದುರಭ್ಯಾಸ ನಿನ್ನಿಂದ ಬಿಟ್ಟು ಹೋಗಿಲ್ಲ, ನೀನು ದುಸ್ವಭಾವಗಳು ನಿನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ ನಿನಗೆ ಹಲಗು ನೆಟ್ಟಂತ ಆಗ್ಲಿಲ್ಲ ಅಂತ ಅರ್ಥ. ಹಲಗು ನೆಟ್ಟಂತಾಗಿದ್ರೆ ನೀನೇನ್ ಮಾಡಬೇಕು? ನೀನು ಬಿಡಬೇಕು, ನಿನ್ನ ಪಾಪ ಎಲ್ಲ ಕಾರ್ಯಗಳನ್ನ ಬಿಡಬೇಕು. ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದು. ಆದರೆ ದೀಕ್ಷಾಸ್ನಾನ ತೆಗೆದು ನೀವು ಮಾಡ್ತಾ ಇದ್ರೆ ನೀವು ದೇವ್ರನ್ನ ಕಾಪಾಡಬೇಕು. ದೇವ್ರು ಹೇಳ್ತಾರೆ ಈಗಲ್ಲ ನೋಡಿ, ಆವತ್ತಿನ ದಿವಸದಲ್ಲಿ ಈಗ ಹಲಗು ಅಂತ ಹೇಳೋದು ನಾನು ನಿಮ್ಗೆ ಇನ್ನೊಂದು ಹೋಲಿಕೆ ಹೇಳ್ತೀನಿ. ಈಗ ಡಾಕ್ಟ್ರ್ ಕೈಯಲ್ಲಿ ಆಪ್ರೇಷನ್ ಮಾಡೋಕೆ ಒಂದು ಕತ್ತಿ ಇರುತ್ತೆ, ಒಂದು ಸಣ್ಣದು ಅಲ್ವಾ? ಅದನ್ನ ಅವ್ರು ಏನಕ್ಕೆ ಉಪಯೋಗಿಸ್ಕೊತಾರೆ? ಆಪ್ರೇಷನ್ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ. ಆದರೆ ಇವತ್ತು ಸೈಕೋ ಕಿಲ್ಲರ್ಗಳು ಅದನ್ನೇ ತೆಗೆದುಕೊಂಡು ಎರಡೇ ವ್ಯತ್ಯಾಸ. ಇವಾಗ ನೀನು ಡಾಕ್ಟ್ರಾ ಇಲ್ಲ ಸೈಕೋ ಕಿಲ್ಲರ? ದೇವರ ಮಾತು ನಿನ್ನಲ್ಲಿ ಹಲಗು ನೆಟ್ಟಂತಾಗಿ ಅಂತ ಹೇಳಿದ್ರೆ ಅದು ನಿನ್ನ ಏನು ಮಾಡಬೇಕು? ಅಲ್ಲಿಗೆ ನಾವು ಯಾರಾಗಿದ್ದೀವಿ ಇವತ್ತು ಅಂದರೆ ಕೆಲವು ಸಮಯ ಗಾಡ್ಸ್ ಮೆಸೇಜು
ಈಸ್ ಎ ಮೆಸೇಜ್ ಆಗೇ ಇರಬೇಕು. ಏನದು? ಗಾಡ್ಸ್ ಮೆಸೇಜು ಈಸ್ ಎ ಮೆಸೇಜ್ ಆಗೇ ಇರಬೇಕು, ಮಸಾಜ್ ಆಗಿರಬಾರ್ದು. ಏನಾಗಿರ್ಬಾರ್ದು ಅದು? ಅಂದ್ರೆ ಇವತ್ತು ತುಂಬಾ ಜನಕ್ಕೆ ಮಸಾಜ್ ಮೆಸೇಜ್ ಬೇಕು, ಗಾಡ್ಸ್ ಮೆಸೇಜ್ ಬೇಡ. ಯಾವ ಮೆಸೇಜ್ ಬೇಕು? ಮಸಾಜ್ ಮೆಸೇಜ್. ಬರೀ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ, ಫೈರ್ 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 ಅನ್ಬೇಕು. ಏನನ್ಬೇಕು? ಫೈರ್ ಫೈರ್. ಏನಕ್ರಿ ಫೈರು? ಬದುಕಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಮಾತಿನಲ್ಲಿ ಬದಲಾವಣೆ ಇಲ್ಲ, ನಿನ್ನ ವಸ್ತ್ರಧಾರಣೆಯಲ್ಲಿ ಬದಲಾವಣೆ ಇಲ್ಲ, ಒಬ್ಬರೊಂದಿಗೆ ಅನ್ಯೋನ್ಯತೆಯಲ್ಲಿ ನಿನಗೆ ಬದಲಾವಣೆ ಇಲ್ಲ, ನೀನು ಮಾಡೋದೆಲ್ಲ ಅನಾಚಾರ. ಮೊನ್ನೆ ಒಬ್ರು ಹೇಳಿದ್ರು, ವಿಶ್ವಾಸಿಗಳೇ, ನಮ್ಮ ಹಳೆ ಸಭೆ ಹೆಸರು ಹೇಳೋದು ಬೇಡ ಬಿಡಿ, ಆ ಸಭೆ ವಿಶ್ವಾಸಿಗಳಲ್ಲಿ ಒಬ್ಬರು ಚೀಟಿ ನಡೆಸಿ ಒಂದು 10 ಜನರು ದುಡ್ಡನ್ನ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಲಕ್ಷಗಳ 1.5 ಲಕ್ಷ ಚೀಟಿ ಕಾಸು. ಏನು ವಾಕ್ಯ ಕೇಳಿದ್ರಿ ನೀವು? ಇದನ್ನ ಕಲಿತಾ ಇದ್ದೀರಾ? ಇನ್ನೂ ಆ ಸಭೆಯಲ್ಲಿರೋ ಸುಮಾರು ಜನ ನಾನು ನೋಡಿದ್ದೀನಿ, ಗಂಡನಿಗೆ ಮರ್ಯಾದೆ ಕೊಡಲ್ಲ, ಹೆಂಡತಿಗೆ ಮರ್ಯಾದೆ ಕೊಡಲ್ಲ, ಮಕ್ಕಳು ಸರಿಯಾಗಿ ಬೆಳೆದಿಲ್ಲ. ಎಲ್ಲಿದೆ ವಾಕ್ಯ? ಆದ್ರೆ ಅಪೊಸ್ತಲರ ಬೋಧನೆ ಅಂತಾರೆ. ಏನಂತ ಹೇಳ್ತಾರೆ? ಇವತ್ತು ನಾವು ಯಾವ ಬೋಧನೆಯಲ್ಲಿದ್ದೀವಿ? ದೇವರು ಇವತ್ತು ನಿಮಗೆ ತಿಳಿಯಪಡಿಸ್ತಾರೆ. ಅಲಗು ನೆಟ್ಟಂತಾಗಿರಬೇಕು. ಪೇತ್ರನ ಮಾತಿಗೆ ಮಾನಸಾಂತರ ಹೊಂದಿ ಅವತ್ತು ಕೇಳಿದ್ದು ನೋಡಿ. ಅವರ 2ನೇ ಅಧ್ಯಾಯ 37ನೇ ವಾಕ್ಯದ ಗಮನಿಸಿದ ಪ್ರಕಾರ ಆ ವಾಕ್ಯದನ್ನು ಯಾವಾಗಲೂ ಅರ್ಥ ಮಾಡಿ ಇಟ್ಕೋಬೇಕು ನೀವು. ಏನಂತೆ? ಪಾಪ ಪರಿಹಾರ ಅನ್ನೋದು ಅದಕ್ಕೆ ಬದಲಾಗಬೇಕು. ನಿನ್ನ ದುಸ್ವಭಾವ ಬದಲಾಗಬೇಕು, ನಿನ್ನ ದುರಭ್ಯಾಸ ಬದಲಾಗಬೇಕು, ನಿನ್ನ ನೆನಪುಗಳು ಬದಲಾಗಬೇಕು, ಚಿಂತನೆಗಳು ಬದಲಾಗಬೇಕು, ಕ್ರಿಸ್ತನ ಪ್ರೀತಿಯಲ್ಲಿ ಕಾಣಲ್ಪಡಬೇಕು. ಆಗ ನೋಡಿ ಅವರೆಲ್ಲ ಎಲ್ಲಿಗೆ ಬಂದ್ರಂತೆ? 47ನೇ ವಾಕ್ಯದಲ್ಲಿ ಎಲ್ಲರೂ ಕೂಡ ರಕ್ಷಣೆಯ ಮಾರ್ಗದಲ್ಲಿರೋನು ದಿನಾಲೂ ಅವರ ಮಂಡಳಿಗೆ ಸೇರಿಸಿದ್ರು. ಅಂದ್ರೆ ಈ 4 ವಿಷಯ ಬೆಳೆಯುವುದಕ್ಕೆ, ನಾವು ಸಮೃದ್ಧಿ ಆಗುವುದಕ್ಕೆ ನಮಗೆ ಆಧಾರ ಸ್ತಂಭಗಳಾಗಿ. ಅದ್ರ ಮೊದಲನೇದು ಅಪೊಸ್ತಲರ ಬೋಧನೆ ಅಂತ ಹೇಳಿದ್ದಾರೆ. ಈ ಅಪೊಸ್ತಲರ ಬೋಧನೆಗೆ ಗ್ರೀಕ್ ಪದ ಒಂದು, ಈ ಪದಕ್ಕೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಡಿಡಾಕೆ ಎಂದು ಗ್ರೀಕ್ ಪದ ಡಿಡಾಕೆ. ಡಿಡಾಕೆ ಅಂದ್ರೆ ಅದಕ್ಕೆ ನಮ್ಮ ಭಾಷೆಯಲ್ಲಿ ಅರ್ಥ ಹೇಳ್ಬೇಕು ಅಂದ್ರೆ ಇನ್ಸ್ಟ್ರಕ್ಷನ್. ಇನ್ಸ್ಟ್ರಕ್ಷನ್ ಅಂದ್ರೆ ಏನರ್ಥ? ಸೂಚನೆ ಅಥವಾ ನೋಟಿಸ್. ಏನಂತ ಹೇಳ್ಬೋದು? ಸೂಚನೆ ಅಥವಾ ನೋಟಿಸ್. ಸೂಚನೆನೇ, ಕೆಲವು ಸೂಚನೆಗಳು ಹೇಳ್ತಾರೆ. ಅಂದ್ರೆ ನಮ್ಮ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ತುಂಬಾ ಇನ್ಸ್ಟ್ರಕ್ಷನ್ ಇರುತ್ತೆ. ಇನ್ಸ್ಟ್ರಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬದುಕೋದು ವೇಸ್ಟ್. ತುಂಬಾ ಸೂಚನೆಗಳು ನಮಗೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರ್ತವೆ. ಅಂದ್ರೆ ನೀವು ಚೆನ್ನಾಗಿ ಗಮನಿಸಿ, ಬ್ಯಾಂಕ್ಗೆ ಹೋಗ್ತೀರಾ, ಬ್ಯಾಂಕಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಇಲ್ಲಿ ಕ್ಯಾಶ್ ಕೌಂಟ್ರು, ಇಲ್ಲಿ ಚೆಕ್ ಡ್ರಾಪ್ ಮಾಡೋದು ಅಂತೇಳಿ ಅಲ್ಲೇನು ಮಾಡ್ತಾರೆ, ಒಂದು ಬೋರ್ಡ್ಗಳನ್ನ ಹಾಕಿ ನೋಟಿಸ್ ಮಾಡಿ, ಅದೇ ಇನ್ಸ್ಟ್ರಕ್ಷನ್ ಅಂದರೆ ಎಲ್ಲ ಹೇಳಿರ್ತಾರೆ ಅಲ್ವಾ. ನೀವು ಅಲ್ಲಿ ಕುಂತಿರ್ತೀರ, ನೀವು ಕ್ಯಾಶ್ ಡ್ರಾ ಮಾಡೋದು ಕುಂತಿರ್ತೀರ, ಕ್ಯಾಶ್ ಡ್ರಾ ಮಾಡಿದ್ರೆ ಕುಂತಿದ್ದೀರಾ, ಯಾರೋ ಅವ್ರ ಪಕ್ಕದಲ್ಲಿ ಬಂದು ಒಂದು ಕೊಕ್ಕೋ ಕೋಲಾ ಕೊಡ್ತಾರೆ ನಿಮಗೆ. ನೀವೇನು ಮಾಡ್ತೀರಾ? ತುಂಬ ಪ್ರೀತಿಯಿಂದ ಆ ಪ್ರೀತಿಯನ್ನು ಸ್ವೀಕರಿಸಿ ಕೊಕ್ಕೋ ಕೋಲಾ ಕುಡಿತೀರ. ಕೊಕ್ಕೋ ಕೋಲಾ ಕುಡಿದಿದ್ದರೆ ಒಂದು 2 ನಿಮಿಷಕ್ಕೆಲ್ಲ ನೀವು ಹಂಗೆ ನಿದ್ದೆ ಹೋಗಿರ್ತೀರ. ಪಕ್ಕದಲ್ಲಿದ್ದವರು ನಿಮ್ಮ ಕ್ಯಾಶ್ಗೆ ಬ್ಯಾಗ್ನ ಕ್ಲೀನಾಗಿ ತೊಗೊಂಡು ಹೊರಟೋಗ್ತಾರೆ. ಈ ಥರನ ಅದಕ್ಕೆ ಅವ್ರೇನು ಮಾಡ್ತಾರೆ? ಯಾರು ಆ ಥರ ಕೊಟ್ಟರೆ ತಗೋಬೇಡಿ ಅಂತ ಹಾಕಿರ್ತಾರೆ ಬೋರ್ಡು. ಟ್ರೈನ್ಗಳಲ್ಲಿ ನೋಡಿ ಹುಷಾರಾಗಿರ್ಬೇಕು. ಬಿಸ್ಕೆಟ್ ಕೊಡ್ತಾರೆ, ಬಿಸ್ಕೆಟ್ ತಿಂದವರು ಮಲಗಿಬಿಡ್ತಾರೆ. ಅವ್ರೇನು ಮಾಡ್ತಾರೆ? ಬಿಸ್ಕೆಟ್ ಹಾಕಿ ನಮಗೆ ಎಲ್ಲ ಎಸ್ಕೇಪ್. ಸೊ ಬಸ್ನಲ್ಲಿ, ಟ್ರೈನಲ್ಲಿ, ಒಂದು ಇದರಲ್ಲಿ ಎಲ್ಲ ಹೋದರೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಅನ್ನೋದು ನಮಗೆ ಇರುತ್ತೆ. ಒಂದು ಸ್ಕೂಲ್ಗೆ ಹೋಗ್ತೀವಿ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಚರ್ಚಿಗೆ ಹೋಗ್ತೀವಿ, ಒಂದು ಮಸೀದಿಗೆ ಹೋಗ್ತೀವಿ, ಎಲ್ಲದರಲ್ಲೂ ಇನ್ಸ್ಟ್ರಕ್ಷನ್ ಹಾಕಿರ್ತಾರೆ. ಹೀಗೆ ಇರಬೇಕು ಅಂತೇಳಿ ಇನ್ಸ್ಟ್ರಕ್ಷನ್. ಅಂದರೆ ಈ ಇನ್ಸ್ಟ್ರಕ್ಷನ್ ಅನ್ನೋ ಪದ ಅಂದರೆ ಏನಕ್ಕೆ ಅದನ್ನು ಬರೆಸಿದ್ರು ಅಂತ ಹೇಳಿದ್ರೆ, ಅಪೊಸ್ತಲರ ಬೋಧನೆ ಎಂಬುದೇ ಮೊದಲನೇದಾಗಿ ಒಬ್ಬನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾಗಿರೋದಕ್ಕೆ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ನೀನು ಹೀಗೆ ಬದುಕಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೊಡೋದೇ ಅಪೊಸ್ತಲರ ಬೋಧನೆ. ಆದರೆ ಈ ಬೋಧನೆ ಇವತ್ತು ಹೋಗಿ ಬರೀ ಆಶೀರ್ವಾದಕ್ಕೂ, ಬರೀ ಸ್ವಸ್ಥತೆಗೂ, ಬರೀ ಏನಂತೆ ಇಂಥದಕ್ಕೆ ಮಾತ್ರ ಉಪಯೋಗಿಸ್ಕೊತಾರೆ ಅಪೊಸ್ತಲರ ಬೋಧನೆಯನ್ನು. ಅವ್ರು ಖರ್ಚೀಫ್ ಹಾಕಿದ್ರು ಬಿಡುಗಡೆ ಬಂತು. ಅದು 2ನೇ ಮಾತು. ಖರ್ಚೀಫ್ ಹಾಕೋದಕ್ಕೆ ಮುಂಚೆ ನೀನು ಏನಾಗಬೇಕು? ಮಾನಸಾಂತರ ಹೊಂದಬೇಕು. ದೇವರ ಬಳಿ ನೀನು ಏನಾಗಿರ್ಬೇಕು? ಮಾನಸಾಂತರಕ್ಕೆ ಬರಬೇಕು. ಅದನ್ನು ಬಿಟ್ಬಿಟ್ಟು ಖರ್ಚೀಫ್ ಹಾಕಿ ಈಗ ಬರ್ತಾನೆ ಒಬ್ಬ ತುಂಬ ಒಂದು ಸ್ತ್ರೀ ಹೇಳ್ತಾಳೆ, ನನ್ನ ಗಂಡ ತುಂಬ ಕುಡಿತಾ ಇದ್ದಾನೆ, ಆತನಿಗೆ ಬಿಡುಗಡೆ ಆಗಬೇಕು, ಅವನಿಗೆ ಒಂದು ಚರ್ಚಿಗೆ ಕರ್ಕೊಂಡ್ಬಂದಿದ್ದಾನೆ. ಎಲ್ಲಿಂದ? ಚರ್ಚಿಗೆ.
ಇವರು ಇಲ್ಲಿ ಪ್ರೇಯರ್ ಹೇಳ್ತಾರೆ, ಪ್ರೇಯರ್ ಮಾತಾಡ್ತಾರೆ. ಅಂದರೆ ಈಗ ಇವನು ಒಪ್ಪಿಸಿಕೊಟ್ರೆ ಇವನಿಂದ ಬಿಡುಗಡೆ ಸಿಗುತ್ತೆ. ಇವನು ಒಪ್ಪಿಸಿಕೊಡದೆ ಹೋದ್ರೆ ಕುಡಿಕೆ ಚಟ ಎಲ್ಲಿಂದ ಹೋಗುತ್ತೆ? ಇವನು ಮಾನಸಾಂತರ ಹೊಂದಬೇಕು. ಅದೇ ಒಬ್ಬ ಕಿಡ್ನಿ ಪ್ರಾಬ್ಲಮ್ದ ಬಂದಿದ್ದಾನೆ. ನೀನು ಕಿಡ್ನಿ ಪ್ರಾಬ್ಲಮಿಂದ ಬಂದಿರೋನು ನೀನು ದೇವ್ರ ಹತ್ರ ಒಪ್ಪಿಸ್ಕೊಡ್ಬೇಕು. ದೇವ್ರೆ ಎಲ್ಲ ದೇವ್ರು ನಮ್ಮದೇ, ನಿನ್ನ ಹತ್ರ ಬಂದಿದ್ದೀನಿ. ಇವನ್ ಮಾತ್ರ ಏನು ಕೇಳಲ್ವಂತೆ, ಆದ್ರೆ ಇಲ್ಲಿಂದ ಏನು ಮಾಡಬೇಕು? ಸ್ವಸ್ಥತೆ. ಈಗ ಅಲ್ಲಿ ಫೈರ್ 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 ಅನ್ನೋ ಕಿರ್ಚೋದ್ರಲ್ಲಿ ಆಟೋಮೆಟಿಕ್ ಆಗಿ ನೀವೆಲ್ಲೇ ಹೋಗಿ ದೇವಸ್ಥಾನ ಕೂಡ ಹೋಗಿ ನೋಡಿ, ನೀವು ಗಮನಿಸಿ ನೋಡಿ, ಅಲ್ಲೊಂದು ಟಮಟೆ ಬಾರಿಸೋದು ಅಥವಾ ಏನಂದ್ರೆ ಈ ಗ್ರಂಗ್ ಅಂತ ನೋಡಿ, ಗೊತ್ತಾ? ಅದೆಲ್ಲ ಮಾಡುವಾಗ ಆಟೋಮೆಟಿಕ್ ಆಗಿ ನಿಮ್ಮ ಮೈ ಎಲ್ಲ ಜಿಮ್ ಅನ್ನುತ್ತೆ, ಮೈ ನವರಳುತ್ತೆ, ಒಂಥರ ಆಗ್ಬಿಡ್ತೀರ, ಒಂಥರ ನಿಮಗೆ ಅನ್ಸುತ್ತೆ. ನೀವು ಇದ್ರಲ್ಲಿ ಏನಾಗ್ಬಿಡ್ತೀರ ಅಂತ ಹೇಳಿದ್ರೆ ನಿಮ್ಗೆ ಏನು ನಡೀತದೆ ಮರ್ತೋಗ್ಬಿಡ್ತೀರ. ಆ ರೀತಿ ಇವತ್ತು ಸಭೆಗಳಲ್ಲಿ ಆಗೋಯ್ತು. ದಡ ಬಡ ಬೇಸಿಕ್ ಮಾಡಿದ್ರೆ ದಡ ಬಡ ಹಾಯ್ ಫಾಯ್ 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 ಅಂತ ಹೇಳಿ ಕಿರ್ಚಿ ಏನು ಮಾಡ್ಬಿಡ್ತಾರೆ. ಅವನು ನಿಜವಾಗ್ಲೂ ಕಿಡ್ನಿ ವಾಸಿ ಆಗೋಯ್ತು ಅನ್ಕೊಂಡ್ಬಿಡ್ತಾನೆ. ಗೇಟಿಂದ ಆಚೆ ಹೋದ್ಮೇಲೆ ಅಯ್ಯ ಮತ್ತೆ ಹಂಗೇ ಇದೆ. ಗೇಟ್ ಒಳಗಡೆ ಇರೋವರೆಗೂ ಇದೆಲ್ಲ ಕೂಡ ದೇವರಿಗೆ ವಿರೋಧವಾದ, ವಾಕ್ಯಕ್ಕೆ ವಿರೋಧವಾದ. ಅಪೊಸ್ತಲರ ಬೋಧನೆ ಏನಂತ ಹೇಳ್ತಾ ಇದೆ? ಇನ್ಸ್ಟ್ರಕ್ಷನ್ ಹೈವೇಗಳಲ್ಲಿ ನೋಡ್ತೀವಿ, ಏರ್ ಪಿನ್ ಪೆನ್ ಹಾಕಿರ್ತಾನೆ, ಮುಂದೆ ಒಂದು ಹಳ್ಳ ಇದೆ ಅಂತ ಒಂದು ಬೋರ್ಡ್ ಹಾಕಿರ್ತಾನೆ, ಮುಂದೆ ಎತ್ತರ ಇದೆ ಅಂತ ಒಂದು ಡೌನ್ ಇದೆ. ಇದೆಲ್ಲ ಗಮನಿಸ್ತಾ ಹೋದ್ರೆ ಗಾಡಿ ಏನಾಗುತ್ತೆ? ಹೋಗಿ ಹಳ್ಳಕ್ಕೆ ಬೀಳೋಗುತ್ತೆ. ಸೊ ಇನ್ಸ್ಟ್ರಕ್ಷನ್ ನಾವೇನ್ ಮಾಡಬೇಕು? ಸ್ಪೀಡ್ ಲಿಮಿಟ್ ಹಾಕಿರ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ ಭೂಮಿ ಮೇಲಿದ್ದಾಗ ಅವರ ಆ ಥರ ಬೋಧನೆ ಮಾಡಿದ್ರು, ನೀವು ಹೇಗೆ ಬದುಕಬೇಕು. ಮತ್ತಾನು ಬರೆಸುವಾದಲ್ಲಿ ಆ ಪ್ರಸಂಗದನ್ನ ನೋಡಿ 5-6 ಏನಂತ ಹೇಳ್ತಾರೆ? ನೀವು ಭೂಮಿಗೆ ಉಪ್ಪಾಗಿರ್ಬೇಕು ಅಂತಾರೆ, ನೀತಿವಂತರಾಗಿರಿ ಅಂತ ಹೇಳ್ತಾರೆ, ಕಣ್ಣು ನೆಟ್ಟಿಗಿರಲಿ ಅಂತಾರೆ ಅಲ್ವಾ, ಎಷ್ಟು ಎಲ್ಲರನ್ನು ಪ್ರೀತಿ ಮಾಡಿ ಅಂತಾರೆ. ಕಾಣಿಕೆ ಪೆಟ್ಟಿಗೆ ಬರೋದಕ್ಕೆ ಮುಂಚೆ, ಕಾಣಿಕೆನ ಹಾಕೋದಕ್ಕೆ ಮುಂಚೆ ನೀನು ಏನಾಗಿರ್ಬೇಕು? ನೀನು ಸಹೋದರನೊಂದಿಗೆ ಒಂದಾಗಿರ್ಬೇಕು, ಆಮೇಲೆ ಬಂದು ಕಾಣಿಕೆ ಹಾಕೊಂತಾರೆ. ಆದ್ರೆ ನೀನು ಇಲ್ಲಿ ನಮ್ಮವರು ಈ ನಾನು ಏನಾರ ಹೋಗ್ಲಿ ಇಲ್ಲಿ ಬಂದು ಹಾಕ್ಬಿಡಪ್ಪ ಕಾಣಿಕೆ, ಅವನು ಬದಲಾಗೋದಕ್ಕೆ ನೀನು ಇಲ್ಲಿ ಬಂದು ಕಾಣಿಕೆ ಹಾಕ್ಬಿಡು ಅಂತಾರೆ. ಅವನಿಗೋಸ್ಕರ ಪ್ರೇಯರ್ ಮಾಡಿ ಇಲ್ಲಿ ಬಂದು ಕಾಣಿಕೆ ಹಾಕ್ಬಿಡು ಅಂತಾರೆ. ಇದು ನಮ್ಮವ್ರದ್ದು. ಅಂದರೆ ದೇವರು ಅಪೊಸ್ತಲರ ಬೋಧನೆ ಹೇಳ್ತಾ ಇದ್ದಾರೆ. ಅಂದರೆ ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ದೇವರನ್ನ ಒಂದು ಒಳ್ಳೆ ಟೀಚರ್ ಅಂತ ಹೇಳಿದ್ರು. ರಬ್ಬೂನಿ ಅಂದರು. ರಬ್ಬೂನಿ ಅಂದ್ರೆ ಏನು ಗೊತ್ತಾ? ಗುರುವೇ. ನಾನು ಒಂದು ಕಾಲದಲ್ಲಿ ತುಂಬ ಜನನ ಗುರು ಅಂತಾನೆ ಕರೀತಾ ಇದ್ದೆ. ಏನಮ್ಮ ಗುರು ಇವತ್ತು ಎಂತ ಹೇಳ್ತೀವಿ ನಾವು? ಏನಮ್ಮ ಗುರು. ನಮ್ಮ ಭಾಷೆಗಳಲ್ಲಿ, ಆಡು ಭಾಷೆಗಳಲ್ಲಿ ಗುರು ಅನ್ನೋದು. ನಾನು ಇವತ್ತಿಗೂ ಪಾಲನಾಥ್ನ ಹೇಳಿದ ನೆನೆಸ್ಕೊಂತೀನಿ. ನಮ್ಮ ಸರಿ ಈ ಥರ ಅಂದಾಗ ನಾನು ಪಾಲನಾಥ್ ರಾಮಮೂರ್ತಿ ಸಭೆ ಎಲ್ಲರೂ ಅವ್ರ ಮಾತು ಹೇಳ್ಬಿಟ್ರು ನನಗೆ, ನೋಡಿ ಎಲ್ಲರನ್ನು ಗುರು ಅಂತ ಹೇಳ್ಬಾರ್ದು. ನನಗೆ ಅವಾಗ ಕೋಪ ಬಂದ್ಬಿಡ್ತು. ಏನು ಇವ್ನು ನಮ್ಗೆ ಹೇಳ್ತಾನೆ ಅಂತ ಅಂದ್ಕೊಂಡೆ. ಆಮೇಲೆ ಬೈಬಲ್ ಹೋದ್ಮೇಲೆ ಇವತ್ತು ನಾನು ತಿಳ್ಕೊತೀನಿ, ನಾವೇನು ಮಾಡಬಾರ್ದು, ಯೇಸು ಒಬ್ಬರೇ ಗುರು. ಹಾಗಂತೇಳಿ ನೀವು ಟೀಚರ್ನೆಲ್ಲ ಗುರುಗಳಂತ ಹೇಳಿ ಅದಕ್ಕೆ ಆ ರೀತಿ ನಾನು ಹೇಳ್ತಿಲ್ಲ. ಅವರು ಟೀಚರ್ಗಳನ್ನ ಗುರುಗಳಂತಲೇ ಹೇಳಬೇಕು. ಆದರೆ ನಮ್ಮ ಆಡು ಭಾಷೆಗಳಲ್ಲಿ ನಮ್ಮ ಜೊತೆಗಿರೋನ ಗುರು ಗುರು ಅಂತ ಕರೆಯೋದು ಒಳ್ಳೆಯದಲ್ಲ. ಈ ಪದನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೇ ಸರ್ವೇಪಲ್ಲಿ ರಾಧಾಕೃಷ್ಣ, ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದೆ, ಅವ್ರ ಪುಸ್ತಕದ ಭಂಡಾರ ಅಂತ ಹೇಳ್ತೀವಿ. ಅವ್ರು ಯಾರು? ಸರ್ವೇಪಲ್ಲಿ ರಾಧಾಕೃಷ್ಣ, ಪುಸ್ತಕದ ಭಂಡಾರ. ಅವ್ರ ಹತ್ರ ಒಬ್ರು ಬಂದು ಕೇಳಿದ್ರಂತೆ, ನೀವು ಇಷ್ಟೊಂದು ಜ್ಞಾನ, ಇಷ್ಟೊಂದು ತಿಳುವಳಿಕೆ ಇವೆಲ್ಲ ಹೇಳ್ತೀರಲ್ಲ, ನೀವು ತುಂಬ ನೀವು ಅವ್ರಿಗೆ ಅವ್ರ ಹೆಸರಲ್ಲಿ ನಾವೇನು ಮಾಡ್ತೀವಿ, ಟೀಚರ್ಸ್ ಡೇ ಅಂತ ಕೂಡ ಆಚರಣೆ ಮಾಡ್ತೀವಲ್ಲ. ಸೊ ನೀವು ಈ ರೀತಿ ಇರುವಾಗ ನೀವು ಯಾರನ್ನ ಗುರು ಅಂತ ಹೇಳಿದ್ರೆ ಯಾರನ್ನ ಹೇಳ್ತೀರಾ ಅಂತ ಕೇಳಿದಾಗ ಸರ್ವೇಪಲ್ಲಿ ರಾಧಾಕೃಷ್ಣ ಹೇಳಿದ್ದು, ನಾನು ಗುರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಗುರು ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಅಂತ ಟೀಚಿಂಗು ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನು ಮುಖದಾಕ್ಷಿಣ್ಯ ನೋಡ್ತಾ ಇರಲಿಲ್ಲ. ಇವ್ರು ಏನು ಅಂದ್ಕೊಳ್ತಾರೋ, ಏನು ಬೇಸರ ಮಾಡ್ಕೊಳ್ತಾರೋ ಆ ರೀತಿಯಲ್ಲ. ದೇವರು ಕಟ್ ಅಂಡ್ ರೈಟ್ ಆಗಿ ಏನು ಹೇಳ್ಬೇಕು ಅದನ್ನೇ ಹೇಳ್ತಾ ಇದ್ರು. ಅದಕ್ಕೇನೆ ಪರಿಸಾಯರು ಸದ್ದುಕಾಯರುಗಳ ಕೋಪ ಬರೋದು. ಅವಾಗ ಯಹೂದ್ಯ ಮತಾವಲಂಬಿಗಳಿಗೆ ಕೋಪ ಬರೋದು. ಯಾಕಂದ್ರೆ ಯೇಸು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವ್ರು, ಯಾಕಂದ್ರೆ ಅವ್ರ ಅಧಿಕಾರದಿಂದ ಒಂದು ಮಾತನ್ನ ಹೇಳ್ತಾ ಇದ್ರು. ಅವರ ಮಾತಿನಲ್ಲಿ ಏನಿತ್ತು? ಅಧಿಕಾರ ಇತ್ತು. ಯಾಕಂದ್ರೆ ಆತನೇ ದೇವರು ಎಂಬುದನ್ನ ಅವ್ರು ಅರ್ಥ ಮಾಡ್ಕೊಂಡ್ಲಿ. ಆದರೆ ಅರ್ಥ ಮಾಡ್ಕೊಂಡಿದ್ರೆ ಅವ್ರನ್ನ ಶಿಲ್ಬೆಗೆ ಆಗ್ತಾ ಇರಲಿಲ್ಲ. ಇವತ್ತು ಗುರು ಎಲ್ಲ ಹೋಯ್ತು, ಇವಾಗ ಬೇರೆ ಪದಗಳು ಬಂದಿದೆ. ಏನು ಗೊತ್ತಾ? ಅದು ದಾಟಾಯ್ತು. ಮಗ, ಮಚ್ಚ ಇದೆಲ್ಲ ಹೋಯ್ತು. ಇವಾಗ ಏನ್ ಬಂದಿದೆ? ಬ್ರೋ, ಸಿಸ್. ಏನಂತ? ಸಿಸ್. ಯಾರಿಗೆ? ಸಿಸ್ಟರ್ಗೆ ಸಿಸ್. ಡ್ಯಾಡಿ ಮಮ್ಮಿ ಕೂಡ ಇವಾಗ ಏನ್ ಬಂದೈತೆ? ಡ್ಯಾಡ್ ಅಲ್ವಾ? ಡಾಕ್ಟರ್ಗೆ ನಾವೇನ್ ಮಾಡಬೇಕು? ಡಾಗ್ ಆಗಿ ಹೋಗುತ್ತೆ ಇವಾಗ ಡಾಕ್ಟರ್ಗೆ. ಸೊ ಈಗೆಲ್ಲ ಶಾರ್ಟ್ ಕಟ್ಟು. ನಾನು
ಈ ಮೊಬೈಲಲ್ಲಿ ನಮಗೂ ಅಷ್ಟು ನಾನು ಯಾರಿಗೂ ಚಾಟಿಂಗ್ ಅಂದರೆ ಮೆಸೇಜ್ಗಳು ಕಳಿಸಲ್ಲ. ಯಾರಿಗಾನ ಕಳಿಸ್ಬೇಕು ಅಂದರೆ ಯಾವ್ದು ರೇರ್ ಕಳಿಸ್ತೀನಿ. ನಾನು ಫುಲ್ ಸ್ಪೆಲ್ಲಿಂಗ್ ಎಲ್ಲ ಎಕ್ಸ್ಟ್ರಾ ಹಾಕಿ ಕಳಿಸಿದ್ರೆ ಅವ್ರು ನಮಗೆ ನೀನು ಎಲ್ಲಿದ್ದ ಅಂತ ಕೇಳಕ್ಕೆ ಹೆಂಗಾಗ್ತಾರೆ ಗೊತ್ತಾ? ವೇರ್ ಆರ್ ಯು ಅನ್ನೋ ಪದಕ್ಕೆ WR ಅಂತ ಒಂದು ಹಾಕ್ತಾರೆ. WR ಏನಂತ ಅರ್ಥ? ವೇರ್. ಆರ್ ಯು ಅನ್ನೋದಕ್ಕೆ 3 ಸ್ಪೆಲ್ಲಿಂಗ್ ಅಕ್ಷರ ಬರೀಬೇಕು. ಅವ್ರೇನು ಬರೀತಾರಲ್ಲ ಬರೀ ಆರ್ ಬರೆದಿರ್ತಾರೆ. ಯು ಅಂದರೆ ನಾನು YOU 3 ಅಕ್ಷರ ಬರೀಬೇಕಿತ್ತು. ಅವ್ರೇನು ಬರೀತಾರೆ? ಒಂದೇ ಒಂದು ಯು ಬರೆದಿರ್ತಾರೆ. ಅಲ್ಲಿಗೆ ಇದೊಂದು 2, 3, 4 ಅಕ್ಷರದಲ್ಲಿ ಒಂದು ಇದು ಶಾರ್ಟ್ಕಟ್. ಮನುಷ್ಯನಿಗೆ ಶಾರ್ಟ್ಕಟ್. ಅಪೊಸ್ತಲರ ಬೋಧನೆ ಆ ಥರ ಶಾರ್ಟ್ಕಟ್ ಅಲ್ಲ. ಇವತ್ತೆಲ್ಲ ಕೂಡ ಅಂದರೆ ಒಂದು ಸಂಸ್ಕೃತ ಪದ ಇದೆ. ಯಾವುದು? ಗುರು ಅನ್ನೋದು ಸಂಸ್ಕೃತ ಪದ. ಗು ಪ್ಲಸ್ ರು. ಗು ಪ್ಲಸ್ ಗುರು ಅಂದರೆ ಗುರು ರೂಗೆ ಅರ್ಥ ಏನು ಅಂದರೆ ಕತ್ತಲೆಯಿಂದ ಒಬ್ಬನ ಬೆಳಕಿನ ಕಡೆಗೆ ನಡೆಸುವ ಒಂದು ಅರ್ಥ. ಇದು ಸಂಸ್ಕೃತ ಪದ. ಇದು ಗುರು. ಕತ್ತಲೆಯಿಂದ ಅಂದ್ರೆ ಈ ಭೂಮಿ ಮೇಲೆ ನಾನೇ ಬೆಳಕು ಅಂತ ಹೇಳಿದವರು ಯೇಸು ಕ್ರಿಸ್ತನ ಮಾತ್ರ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಈ ಮಾತು ನೋಡ್ತೀರಾ. ಅವರೊಬ್ಬರೇ ಹೇಳಿದ್ರು ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು ಆ ರೀತಿಯಾಗಿ ಈ ಭೂಮಿ ಮೇಲೆ ಅಂದ್ರೆ ಪೌಲನು ಈ ಟೀಚಿಂಗ್ನ ನೀವು ಕೇಳಿದ ಮೇಲೆ ನಿಮ್ಗೆ ಏನು ಬರಬೇಕು ಅಂತೇಳಿ ರೋಮಾಪುರದವರಿಗೆ 8ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಬರೆಸ್ತಾರೆ ನೋಡಿ. ರೋಮಾಪುರದವರಿಗೆ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಅಲ್ಲಿ ಗಮನಿಸುವಾಗ ರೋಮಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ರೋಮಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ಈ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು, ಇಲ್ಲಿ ಏನಂತ ಗಮನಿಸಿ ನೀವು, ಏನ್ ಬರ್ಬೇಕು ನಮ್ಗೆ? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಅಂದರೆ ಯಾವಾಗ ನೀವು ಅಪೊಸ್ತಲರ ಬೋಧನೆಗೆ ಒಳಗೆ ಬಂದುಬಿಡ್ತೀರೋ ನೀವು ಏನೇನು ತಿಳ್ಕೊಂತೀರ ಅಂತೇಳಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದರೆ ಮೊದಲನೇದು ನೂತನ ಮನಸ್ಸು, ಅಂದರೆ ಮಾನಸಾಂತರ. ಆದರೆ ಇವತ್ತು ಪ್ರಪಂಚ ನಮ್ಗೆ ಹೇಳ್ತಾ ಇದೆ ಮತಾಂತರ ಅಂತ ಹೇಳ್ತಾ ಇದೆ. ಪ್ರಪಂಚ ಏನಂತ ಹೇಳ್ತಿದೆ? ಮತಾಂತರ ಅಂತ ಹೇಳ್ತಿದೆ. ಯಾರು ಯೇಸುವಿನ ಬಳಿ ಬಂದು ಮತಾಂತರ ಹೊಂದೋದಲ್ಲ, ಮಾನಸಾಂತರ ಹೊಂದುವುದು. ಅಂದ್ರೆ ನೂತನ ಮನಸ್ಸು ಅವ್ರಿಗೆ ಬರುತ್ತೆ. ಇದನ್ನ ಪ್ರಪಂಚ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಗಲಿಬಿಲಿನೇ ಇರಲ್ಲ, ಈ ಓಡಾಟನೇ ಇರಲ್ಲ. ಅದಕ್ಕೆ ದೇವರು ಇವತ್ತು ನಮಗೆ ಎಚ್ಚರಿಕೆ ಪಡಿಸಿ ಅದನ್ನು ಹೇಳ್ತಿದ್ದಾರೆ. ಅಲ್ಲೆಲ್ಲಿಗೆ ಬರಬೇಕು ಅವರು? ಮಾನಸಾಂತರ ಹೊಂದಿ ನಂತರ ದೇವರ ಚಿತ್ತಾನುಸಾರ ತಿಳ್ಕೋಬೇಕು, ಪರಲೋಕ ಭಾವದವರಾಗಿರಬೇಕು, ಉತ್ತಮವಾದ ಯಾವುದನ್ನು ತಿಳ್ಕೊಳ್ತೀವಿ, ಮೆಚ್ಚುಗೆ ಆದದ್ದು ಯಾವುದನ್ನು ತಿಳ್ಕೊಳ್ತೀವಿ, ದೋಷವಿಲ್ಲದು ಕೂಡ ಯಾವ್ದು ಅಂತ ತಿಳ್ಕೊಳ್ತೀವಿ. ಇದೆಲ್ಲ ತಿಳ್ಕೊಂಡಿದ್ದ ತಕ್ಷಣ ನಾವು ದೇವರ ಅಪೊಸ್ತಲರ ಬೋಧನೆ ಒಳಗೆ ನಾವು ಬರ್ತೀವಿ. ಅಂದರೆ ನೂತನ ಮನಸ್ಸು ಅಂದರೆ ಮತವಲ್ಲ, ಅದು ಮಾನಸಾಂತರ. ನಾವು ತಿಳ್ಕೊಬೇಕಾದ್ರೆ ಮಾನಸಾಂತರ ಅಪೊಸ್ತಲರ ಬೋಧನೆಯಲ್ಲಿ ನಾವು ನೆಲೆಗೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ದೆವ್ವಗಳ ಬೋಧನೆ ಬರುತ್ತಂತೆ. ಯಾವ ಬೋಧನೆ? 1 ತಿಮೋಥೆಯು 4ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸುವಾಗ 1 ತಿಮೋಥೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ. ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಅಂತೇಳಿ ಬರೆಯಲ್ಪಟ್ಟಿದೆ. ಅಲ್ಲಿಗೆ ದೆವ್ವಗಳು ಕೂಡ ಬೋಧನೆ ಮಾಡ್ತವೆ. ಏನು 2 ಹಲ್ಲು ಬಿಟ್ಕೊಂಡು ಕೊಂಬಿಟ್ಕೊಂಡು ಅವ ಮನುಷ್ಯನೇ ದೆವ್ವ ಥರ ಬೋಧನೆ ಮಾಡ್ತಾನೆ. ಏನು ಮಾಡ್ತಾನೆ? ಮನುಷ್ಯನೇ ದೆವ್ವಗಳ ಹಾಗೆ. ಏನು ಕೇಳ್ತೀನಿ ಗೊತ್ತಾ? ಇಲ್ಲಿ ಗಮನಿಸಿ ಚೆನ್ನಾಗಿ. ಆ ದೆವ್ವಗಳ ಬೋಧನೆ ಹೆಂಗಿರುತ್ತೆ ಅಂತೇಳಿ ಅಲ್ಲೇ ಸ್ವಲ್ಪ ಕೆಳಗಡೆ ಬರೆಸ್ಬಿಟ್ಟಿದ್ದಾರೆ ದೇವರು. ಮೊದಲನೇದು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವಂತೆ. ಎಲ್ಲಿಂದ ಭ್ರಷ್ಟರಾಗಬೇಕು ನೀವಾಗ? ಕ್ರಿಸ್ತ ನಂಬಿಕೆಯಿಂದನೇ ಭ್ರಷ್ಟರಾಗ್ಬಿಡ್ಬೇಕು. ಎರಡನೇದಾಗಿ ಅವ್ರು ಹೇಳ್ತಾರೆ, ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ, ಸುಳ್ಳು ಬೋಧಕರು. ಇವ್ರು ಯಾರು? ಇವರು ಸುಳ್ಳು ಬೋಧಕರು. ಇವ್ರು ಒಳ್ಳೆ ಟೀಚರ್ಗಳಲ್ಲ. ಇವ್ರು ಯಾರಾಗಿರ್ತಾರೆ? ಸುಳ್ಳು ಬೋಧಕರಾಗಿರ್ತಾರೆ. ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ. ಇಲ್ಲಿ ಗಮನಿಸಬೇಕು, ಅವರ ಮಾತು ಹೆಂಗಿರುತ್ತೆ ಅಂತ ಹೇಳಿದ್ರೆ ಮರಳುಗೊಳಿಸುವ ಮಾತು. ಅವರ ಮಾತಿಗೆ ಹಂಗೆ ಏನಾಗ್ಬಿಡ್ತಾರೆ ಮನುಷ್ಯ, ಬೆಣ್ಣೆ ಕಡಗ್ದಂಗೆ. ಆ ರೀತಿಯಾಗಿ ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿದ್ದ ಆಹಾರ ತಿನ್ನಬಾರದೆಂತಲೂ ಹೇಳುವರು. ಇವಾಗ ಇದೇ ನಡೀತಾ ಇರೋದು. ಅಪೊಸ್ತಲರ ಉಪದೇಶ ಅಂತ ಹೇಳ್ಕೊಂಡು ಆ ಮಾಂಸ ತಿನ್ನಬೇಡಿ, ಇದನ್ನ ಮಾಡಬೇಡಿ, ಇದನ್ನ ಹೇಗೆ ವಿಗ್ರಹಗಳಿಗೆ ಸಮರ್ಪಿತವಾದದ್ರಲ್ಲಿ ಏನು ಮಾಡಬೇಕು, ಅದು ಯಾವ ರೀತಿ ಅದನ್ನು ತಿನ್ನಬೇಕೋ ಯಾವ ರೀತಿ ತಿನ್ನಬಾರ್ದು ಎಲ್ಲನೂ ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ.
ಆದರೆ ಅವುಗಳನ್ನ ಒಂದೊಂದೇ ಎತ್ಕೊಳ್ಳೋದು, ಒಂದೊಂದನ್ನು ಮಾತ್ರ ಹೇಳ್ಬಿಟ್ಟು ಇವ್ರನ್ನ ಒಂದು ಕಟ್ಟಾಕಿ ಒಂದು ಬಂಧಿಸಿದಲ್ಲಿ ಅಪೊಸ್ತಲರ ಬೋಧನೆ ಅಂತೇಳಿ ಅವ್ರನ್ನ ಕಟ್ಟಾಕ್ಬಿಡೋದು. ಅಪೊಸ್ತಲರ ಬೋಧನೆಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ 2-3 ಉದಾಹರಣೆ ಹೇಳ್ತೀನಿ. ಮದುವೆ ಆಗಬಾರ್ದು ಅಂತ ಹೇಳಿ ಬರೆಯಲ್ಪಟ್ಟಿರಲ್ಲ, ಇದು ಏನಕ್ಕೆ ಅವ್ರು ಬರೆಸಿದ್ರು ದೇವರು? ನಾನು ಕಳೆದ ದಿವಸದಲ್ಲಿ ನಾನು ಬೆಳೆಸಿದ ಒಂದು ಹುಡುಗಿ ವಿಷಯಕ್ಕೆ, ಮದುವೆ ವಿಷಯಕ್ಕೆ ಹೋಗಿದ್ದೀನಿ. ಅವ್ರ ತಾಯಿ 2 ವರ್ಷ ಆಯ್ತಂತೆ ಸಭೆಗೆ ಹೋಗಿ, ಆಯ್ತಾ? ಆ ಹುಡುಗಿಗೆ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡಬೇಕು, ಆ ಮ್ಯಾರೇಜ್ಗೆ ತಾಳಿ ಕಟ್ತಾರಮ್ಮ ಅಂತೇಳಿ ಅವರು ಹುಡುಗನ ಕಡೆ ಹೇಳಿದಕ್ಕೆ, ತಾಳಿ ಕಟ್ಸಂಗಿಲ್ಲ ನಮ್ದ್ರಲ್ಲಿ ಆ ಸಂಪ್ರದಾಯನೇ ಇಲ್ಲ, ನಮ್ದೇನಿದ್ರು ಬೈಬಲ್ ಅಂತ. ನಾನು ಕೇಳಿದೆ, ಬೈಬಲ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಬರೆದಿದ್ಯಾಮ್ಮ, ಇಲ್ಲ ತಾಲಿ ಕಟ್ಟಬೇಕು ಅಂತ ಬರೆದಿದ್ಯಾಮ್ಮ, ಇಲ್ಲ ತಾಲಿ ಕಟ್ಟಬಾರ್ದು ಅಂತ ಬರೆದಿದ್ಯಾಮ್ಮ, ರಿಂಗ್ ಹಾಕೋಬೇಕು ಅಂತ ಬರೆಸಲ್ಪಟ್ಟಿದ್ಯಾಮ್ಮ, ಎಲ್ಲಿದೆ ಬೈಬಲ್ನಲ್ಲಿ ತೋರಿಸು? ಯಾವುದೂ ಇಲ್ಲಮ್ಮ. ಅಮೇರಿಕಾದಲ್ಲಿರೋನು ಅವನ ಸಂಪ್ರದಾಯಕ್ಕೆ, ಆಚಾರ ಪದ್ಧತಿಗೆ ರಿಂಗ್ ಬದಲಾಯಿಸ್ಕೊಂಡಮ್ಮ, ಕೋಟು ಸೂಟ್ ಹಾಕ್ಕೊಂಡು. ನಮ್ಮೂರಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ತಾಲಿ ಕಟ್ಟಿಸ್ಕೊಂಡ್ರಮ್ಮ. ಇದು ನಮ್ಮ ಸಂಪ್ರದಾಯಮ್ಮ. ಅರ್ಶಿನ ಹಚ್ಚೋದಿಲ್ಲ ಅಂತೀಯ, ಅರ್ಶಿನ ಹಾಕೊಂಡು ಚೆನ್ನಾಗಿ ತಿಂತೀಯ. ಅರ್ಶಿನ ಹಾಕಿದ್ರೆ ಚಿಕನ್ನು ತಿನ್ನೋಕ್ಕಾಗಲ್ಲ, ಮಟನ್ನು ತಿನ್ನೋಕ್ಕಾಗಲ್ಲ ಅಲ್ವಾ? ಅರ್ಶಿನ ಇಲ್ಲ ಅಂದ್ರೆ ಯಾವ ಕೌಚಿ ವಸ್ತುನು ತಿನ್ನಕ್ಕೆ ನಿನ್ನ ಕೌಚಿ ಹೊಡೆಯೋದೇ ಅದೇ. ಎಂಥ ಜನಗಳು ಅಂದ್ರೆ ಅಪೊಸ್ತಲರ ಬೋಧನೆಯನ್ನು ಸರಿಯಾಗಿ ತಿಳ್ಕೊಳ್ಳಲ್ಲ. ನಾನು ಅದನ್ನೇ ಕೇಳೋದು. ಇವತ್ತು ಯಾರನ್ನ ನಾನು ತೋರಿಸ್ಬಿಡಿ. ನಾನು ಮುಖ್ಯವಾಗಿ ಪಾಸ್ಟರ್ಸ್ ಫೆಲೋಶಿಪ್ಗಳ ಹೋದ್ರು ಕೂಡ ಇದೇ ನನಗೆ ಪ್ರಶ್ನೆ ಮಾಡೋದು. ಎಲ್ಲರೂ ಒಂದೇ ರೀತಿ ಉಪದೇಶ ಮಾಡ್ತಾ ಇದ್ರೇನಪ್ಪ? ನನ್ನ ಸಭೆಯಲ್ಲಿ ನಾನು ತಾಳಿ ಕಟ್ಟಿಸ್ತೀನಿ, ನಿನ್ನ ಸಭೆ ನೀನು ತಾಳಿ ಕಟ್ಟಾನ. ಇದೇನು ನಮ್ಮ ಕ್ರೈಸ್ತರಲ್ಲಿ ಒಗ್ಗಟ್ಟು ಅನ್ನೋ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲಾನು ವೈಟ್ ಶರ್ಟ್ ಪ್ಯಾಂಟು ಅದನ್ನೇ ಹಾಕ್ಕೊಂಡು ಮದುವೆಗೆ ಬರಬೇಕು, ಬೈಬಲ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಬರೆಯಲ್ಪಟ್ಟಿದ್ಯಾ? ಇಲ್ವಲ್ಲ. ಒಂದೊಂದು ಗುಂಪು, ಒಂದೊಂದು ಪಾಸ್ಟರ್ ತನಗೆ ಬೇಕಾದದನ್ನ ಮಾಡಿಕೊಂಡಂಥ ವಿಧಗಳೇ, ಆಚಾರಗಳೇ ಈ ಪದ್ಧತಿಗಳು. ಎಲ್ಲೂ ಬೈಬಲ್ ಏನು ಮಾಡಿಲ್ಲ. ಬೈಬಲ್ ಎಕ್ಸ್ಚೇಂಜ್ ಮಾಡ್ಕೊಂತಾನೋ, ರಿಂಗ್ ಹಾಕೊಂತಾನೋ, ತಾಳಿ ಕಟ್ಟು ಅಂತಾನೋ ಬರೆದೂ ಇಲ್ಲ, ಬೇಡ ಅಂತಾನೂ ಹೇಳಿಲ್ಲ. ಅವರವರ ಆಚಾರ ಪದ್ಧತಿಗಳಿಗೆ ಅದನ್ನ ಬಿಟ್ಟಿದ್ದಾರೆ. ಕಾನಾವರ್ನ ಮದುವೆಯಲ್ಲಿ ದೇವರಿಗೆ ಅದ್ಭುತ ಮಾಡಿದ್ರು. ಆ ಮದುವೆಯ ಕುರಿತು ಚೂಸನ್ ಒಂದು ಆ್ಯಪ್ ಇದೆ, ಅದರಲ್ಲಿ ಅವರು ಎಲ್ಲ ತೋರಿಸ್ಕೊಂಬಂದಾಗ ಅದ್ರಲ್ಲಿ ಮದುವೆ ಬಗ್ಗೆನೇ ಅವ್ರ ಸಾರಾಂಶ ತೋರಿಸಲೇ ಇಲ್ಲ, ಸುಮ್ಮನೆ ಮೇಲ್ಮೇಲೆ ತೋರಿಸಿದ್ರು. ಕಾರಣ ಅವರ ಸಂಪ್ರದಾಯನ ನಾವು ಫಾಲೋ ಮಾಡೋಕ್ಕಾಗಲ್ಲ. ಯಹೂದ್ಯರ ಸಂಪ್ರದಾಯವನ್ನು, ಇಸ್ರಾಯೇಲ್ ಸಂಪ್ರದಾಯವನ್ನು ನಾವು ಫಾಲೋ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಬೇರೆ ರೀತಿ ಪದ್ಧತಿ. ಆದರೆ ಆವತ್ತಿನ ದಿವಸ ಎಲ್ಲರೂ ದ್ರಾಕ್ಷರಸ ಕುಡಿದ್ರು. ಏನು ಕುಡಿದ್ರು? ಯಾರು ಹೋಗಿ ಎಂಡ ಕುಡ್ದಿಲ್ಲ, ವೈನ್ ಕುಡ್ದಿಲ್ಲ. ಇವತ್ತು ಪ್ರಪಂಚ ಏನು ಹೇಳ್ತಾ ಇದೆ? ವೈನ್ ಅಂತ ಪದಕ್ಕೆ ನಾನು ಅವಾಗ ಹೇಳಿರ್ತೀನಿ, 2 ಸ್ಪೆಲ್ಲಿಂಗು ಬೇರೆ ಬೇರೆ ಅರ್ಥ. ದ್ರಾಕ್ಷಾರಸಕ್ಕೂ ವೈನ್ ಅಂತ ಹೇಳ್ತಾರೆ, ಮದ್ಯಪಾನಕ್ಕೂ ವೈನ್ ಅಂತ ಹೇಳ್ತಾರೆ. 2ಕ್ಕೂ ಪದ ಬೇರೆ, ಸ್ಪೆಲ್ಲಿಂಗ್ ಬೇರೆ, ಅರ್ಥಗಳು ಬೇರೆ. ಇವತ್ತು ಮನುಷ್ಯ ಎರಡನ್ನೂ ಮಿಕ್ಸ್ ಮಾಡಿಕೊಂಡು, ಎರಡನ್ನೂ ಹೇಳ್ಕೊಂಡು ಇವರ ಬೋಧನೆಗಳು ವ್ಯತ್ಯಾಸವಾಗಿದೆ. ಅಲ್ಲಿಗೆ ಅಪೊಸ್ತಲರ ಬೋಧನೆ ಏನಂತೇಳಿ ನೋಡಿ. ಇವತ್ತು ಇನ್ನೊಂದು ಹೊಸದಾಗಿ ಉಟ್ಕೊಂಡಿದೆ, ಈ ಜೆಹೋವಾ ವಿಟ್ನೆಸ್. ಇವ್ರು ಏನು ಕತೆ ಗೊತ್ತಾ? ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಹಮ್ಮದಿಯರು ಹೇಳ್ತಾರಲ್ಲ, ಯೇಸು ಕ್ರಿಸ್ತನನ್ನ ಗುರು ಮಾತ್ರನೇ, ಅವರೇನು ಪ್ರವಾದಿ ಥರ ಅಷ್ಟೇನೆ, ಅವ್ರು ದೇವರಲ್ಲ. ಅದೇನೇ ಇವ್ರನ್ನ ಯೆಹೋವಾ ವಿಟ್ನೆಸ್. ಇವ್ರು ಹೇಳೋದನ್ನು ಯೇಸು ಕ್ರಿಸ್ತನನ್ನ ದೇವರು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವರ ಮೊದಲನೇ ಉಪದೇಶ ಅದೇನೆ. ಅವರು ಯೆಹೋವಾ ಮಾತ್ರನೇ. ಪತ್ರಿಕೆಯಲ್ಲಿ 2 ಯೋಹಾನ 7ನೇ ಅಧ್ಯಾಯದ ಒಂದು ಮಾತು ಬರೆಯಲ್ಪಟ್ಟಿದೆ. 2 ಯೋಹಾನನ ಪತ್ರಿಕೆ, ಅದು ಇರೋದೇ ಒಂದೇ ಅಧ್ಯಾಯ. ಯೋಹಾನ ಬರೆದ 2ನೇ ಪತ್ರಿಕೆ, ಅದರಲ್ಲಿ ಇರೋದು ಒಂದೇ ಅಧ್ಯಾಯ. ಅದರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಒಂದು ಅದ್ಭುತವಾದ ಮಾತು. 7ನೇ ವಾಕ್ಯ ನಾನು ಗಮನಿಸ್ತೀನಿ, ಹೇಳಿ ಇರೋದೇ ಒಂದೇ ಅಧ್ಯಾಯ, 7ನೇ ವಾಕ್ಯ ನೋಡಿ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. 2000 ವರ್ಷಗಳಿಂದ ಬರ್ತಾ ಇದ್ದಿದ್ದು ನಾನು ಏನಂತೇಳಿ, ಮೋಸಗಾರರು ಒಳಗೆ ಬಂದ್ಬಿಟ್ಟಿದ್ದಾರಂತೆ, ಲೋಕದೊಳಗೆ ಬಂದಿದ್ದಾರೆ. ಯಾರು? ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ಯೇಸುವನ್ನು ಒಪ್ಪದವನು ಏನಾಗಿದ್ದಾನೆ? ಕ್ರಿಸ್ತು ವಿರೋಧಿ. ಈ ಜೆಹೋವಾ ವಿಟ್ನೆಸ್ ಕ್ರಿಸ್ತು ವಿರೋಧಿಗಳು. ಇವರೇನ್ ಮಾಡ್ತಾರೆ? ದೇವರನ್ನ ಒಪ್ಕೊಳ್ಳೋದೇ ಇಲ್ಲ. ಅಲ್ಲಿಗೆ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನೀವೇನ್ ಮಾಡಬೇಕು? ಇಂಥವ್ರನ್ನ ಸೇರಿಸ್ಕೊಳ್ಳೇಬೇಡಿ. ಇನ್ನೊಂದು 10ನೇ ವಾಕ್ಯ, ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಸ್ಪಷ್ಟವಾಗಿ ಹೇಳ್ತಾರೆ, ಅಂಥವ್ರು ನಿಮ್ಮ ಮನೆಯೊಳಗೆ ಕೂಡ ಸೇರಿಸಬಾರ್ದು. ಯೆಹೋವಾ ವಿಟ್ನೆಸ್ನ ಮೊದಲನೇದಾಗಿ ಸೇರಿಸ್ಕೋಬೇಡಿ. ಅವರು ಯೇಸುವನ್ನ ದೇವರಂತ ಒಪ್ಕೊಳ್ಳದೇ ಇರೋರು, ಅವ್ರನ್ನ ಯೇಸು ಕ್ರಿಸ್ತನ ಅವರೊಬ್ಬ ಸೃಷ್ಟಿ, ಅವರೊಬ್ಬ ದೇವರ ಯೆಹೋವದಿಂದ ಸೃಷ್ಟಿಯಾಗಲ್ಪಟ್ಟವರು ಅಂತ ಹೇಳಿ ಹೇಳ್ತಾರೆ ಹೊರತು ಅವ್ರನ್ನ ಮಾತ್ರ ದೇವರು ಅಂತ ಅವ್ರು ಒಪ್ಕೊಳ್ಳಲ್ಲ. ಇವತ್ತು ಲೋಕದಲ್ಲಿ ತುಂಬ ಕಲಬೆರಕೆ.
ನೀವು ಟಿವಿನ ಆನ್ ಮಾಡೋ ನೋಡಿದ್ರು ಸಾಕು, ಹಾಲು ಹೆಂಗ್ ಕಲಬೆರಕೆ ಆಗುತ್ತೆ ಅಂತ ತೋರಿಸ್ತಾರೆ. ಇಷ್ಟೇನೋ ತಗೊಂಬಂಡು ಹಾಕ್ತಾನೆ, ಜೇನುತುಪ್ಪ ಥರ ಇರುತ್ತೆ ಅದು ನೋಡೋಕ್ಕೆ ಕಲರು. ಅದನ್ನ ಹಾಕಿದ್ರೆ ಒರಿಜಿನಲ್ ಹಾಲುಗಿಂತ ಗಟ್ಟಿಯಾಗಿ ಕಾಣಿಸ್ತಿದೆ. ಅಲ್ಲಿಗೆ ಹಾಲು ಕಲಬೆರಕೆ, ಎಣ್ಣೆ ಕಲಬೆರಕೆ, ಈ ರೀತಿ ಕಲಬೆರಕೆ ಅಂತ ಹೇಳಿದ್ರೆ ಸಾಕಷ್ಟಿದೆ. ಇವತ್ತು ಕೆಲವು ಹಾಸ್ಟೆಲ್ಗಳಲ್ಲಿ ಊಟದಲ್ಲಿ ಕಲಬೆರಕೆ ಆಗಿ ಇಷ್ಟು ಜನ ಸತ್ರು, ವಾಂತಿ ಆಯಿತು, ಇದಾಯಿತು, ಹಿಂಗೆ ಫುಡ್ ಪಾಯ್ಸನ್ ಆಯಿತು ಅಂತ ಹೇಳ್ತಾರೆ. ಕಾರಣ ಏನು? ಕಲಬೆರಕೆ. ಅಂದ್ರೆ ಬೋಧನೆಯಲ್ಲಿ ಇವತ್ತೇನಿದೆ? ಕಲಬೆರಕೆ, ಕಲ್ಮಶ ಈ ರೀತಿಯಾಗಿರೋದ್ರಿಂದ ದೇವರು ಒಂದು ಮಾತನ್ನು ಹೇಳ್ತಾರೆ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ, 1 ಕೊರಿಂಥದವರಿಗೆ 6ನೇ ಅಧ್ಯಾಯ, ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯ 6ನೇ ವಾಕ್ಯ, ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಸಿದ್ರೆ ಕಣಿಕೆವೆಲ್ಲ ಹುಳಿಯಾಗುತ್ತದೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಹುಳಿ ಇಲ್ಲದವರಿಸಿಕೊಂಡವರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ನಮಗೋಸ್ಕರ ಒಬ್ಬರು ಬಲಿಯಾಗಿದ್ದಾರೆ. ಸೊ ನಿಮ್ಮ ಏನು ಯಾವುದಂತ ಹೇಳಿದರೆ ಪಸ್ಕದ ಕುರಿ. ಸ್ವಲ್ಪ ಹುಳಿ ಇರಬಾರ್ದು, ಅಂದ್ರೆ ನಮ್ಮಲ್ಲಿ ಪಾಪ ಇರಬಾರ್ದು. ಪಾಪವನ್ನು ಇಲ್ಲಿ ಹುಳಿಗೆ ಹೋಲಿಕೆ ಮಾಡಿದೆ. ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ, ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದೆ ರೊಟ್ಟಿಯನ್ನೇ ತೆಗೆದುಕೊಂಡ ಹಬ್ಬವನ್ನು ಆಚರಿಸಬೇಕು. ಅಂದ್ರೆ ಹುಳಿನ ಯಾವುದಕ್ಕೆ ಹೋಲಿಕೆ ಮಾಡಿದ್ರು ಅಂತ ಹೇಳಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಈ ಹುಳಿ ಹಿಟ್ಟಿಗೆ ಒಂದು ಗುರುತನ್ನ ದೇವರು ಹೇಳಿದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲೊಂದು ಮಾತು ಬರೆಯಲ್ಪಟ್ಟಿದೆ. ಹುಳಿ ಹಿಟ್ಟು ಅಂದ್ರೆ ಯಾರು ಅಂತೇಳಿ ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಹುಳಿ ಹಿಟ್ಟು ಅಂದ್ರೆ ಯಾವುದು? ಫರಿಸಾಯರು, ಸದ್ದುಕಾಯರು. ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತಿದ್ದಂಥವ್ರು, ಅವ್ರದ್ದೇ ಆದ ಒಂದು ಬೋಧನೆ ಇತ್ತು. ಆ ಬೋಧನೆಗಳನ್ನ ದೇವರು ತನ್ನ ಶಿಷ್ಯರ ಮೂಲಕ ತಿಳಿಯಪಡಿಸಿ, ಅದಲ್ಲ ಈ ರೀತಿಯಾಗಿ ಪಸ್ಕದ ಕುರಿ ಕೊಯ್ದದೆ, ಇದನ್ನೇ ನೀವು ನಂಬಬೇಕು ಅಂತೇಳಿ ಅವ್ರಿಗೆ ಸುವಾರ್ತೆ ಹೇಳಿದ ತಕ್ಷಣ ಅವರೆಲ್ಲರೂ ಬದಲಾದರು. ಫರಿಸಾಯರಿಂದ ಎಚ್ಚರಿಕೆ ಆಗಿರಿ, ಸದ್ದುಕಾಯರಿಂದ ಎಚ್ಚರಿಕೆ ಆಗಿರಿ ಅಂತೇಳಿ ದೇವರು ಹೇಳ್ತಾರೆ. ಲೋಕದಲ್ಲಿ ಇನ್ನೊಂದು ನಗು ಬರುವಂಥ ಒಂದು ವಿಷಯ ಇರುತ್ತೆ. ನ್ಯೂಸ್ ಪೇಪರ್ನೆಲ್ಲ ನೀವು ನೋಡಿರ್ತೀರ. ಕಳಬಡ್ಡಿ ಸಾರಾಯಿ ಕುರಿದು ಇಷ್ಟು ಜನ ಸಾವು. ಕಳಬಡ್ಡಿ ಸಾರಾಯಿ ಅಂತ ಹೇಳುವಾಗ ನಾನು ಗಮನಿಸ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಮೊದಲೇ ಸಾರಾಯಿ ಅಂದ್ರೇ ವಿಷ, ಆದ್ರೆ ಕಳಬಡ್ಡಿ ಸಾರಾಯಿ ಅಂತೇಳಿ ಇನ್ನೊಂದು ಹೇಳ್ತಾರೆ. ಅಲ್ಲಿಗೆ ಎಷ್ಟು ಕಲಬೆರಕೆ. ಇವತ್ತು ಪ್ರಪಂಚ ಕಲಬೆರಕೆ ಅಂತ ಗೊತ್ತಿದ್ರೂ ಕೂಡ ಏನ್ ಮಾಡ್ತಾನೆ, ಅದರಲ್ಲೇ ಹೋಗಿ ಬೀಳುವನಾಗಿದ್ದಾನೆ. ನಾವು ಎಚ್ಚರಿಕೆಯಿಂದ ದೇವರ ಅಂದ್ರೆ ಅಪೊಸ್ತಲರ ಬೋಧನೆಗಳು ಸರಿಯಾಗಿ ತಿಳ್ಕೊಳ್ಬೇಕು. ಎರಡನೇದು ಕ್ರಿಸ್ತನ ಅನ್ಯೋನ್ಯತೆಯಿಂದ ಬೆಳೆಯಬೇಡಿ, ಅಂದ್ರೆ ಸಹೋದರ ಅನ್ಯೋನ್ಯತೆ. ಸಭೆಯಲ್ಲಿ ಅಂದ್ರೆ ಗ್ರೀಕ್ ಪದ ಇದಕ್ಕೆ ಕೊಯಿನೋನಿಯಾ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ಶೇರಿಂಗ್ ಇನ್ 1 ಪಾಂಡ್, ಅಂದ್ರೆ ಒಂದೇ ಇದರಲ್ಲಿ ಅವರು ಅಂದ್ರೆ ಇವತ್ತು ಮದುವೆ ಆದಾಗ ವಸ್ತುಗಳಿಗೆ ಏನ್ ಮಾಡ್ತಾರೆ, ಗಂಡು ಹೆಣ್ಣಿಗೆ ಒಂದೇ ತಟ್ಟೆಯಲ್ಲಿ ಊಟ ಹಾಕ್ತಾರೆ. ಏನಕ್ಕೆ? ಅವರಿಬ್ಬರಿನ್ನ ಒಂದೇ ಶರೀರವಾಗಿರ್ಬೇಕು, ಒಂದೇ ಆಗಿರ್ಬೇಕು. ಅವತ್ತೊಂದು ದಿವಸ ಕೊಡ್ತಾರೆ, ಮಾರನೇ ದಿವಸ ಅವರಿಬ್ಬರು ಬೇರೆ ಬೇರೆ ತಟ್ಟೆಯಲ್ಲಿ ತಿನ್ಕೊಂತಾರೆ ಅನ್ಕೊಳ್ಳಿ. ಅಂದ್ರೆ ಅವ್ರಿಗೆ ಗುರುತಿ ಅನ್ನೋದು ಒಂದೇ ಇರುವಾಗಿರ್ಬೇಕು. ಅಲ್ಲಿಗೆ ನಾವು ಯಾರ ಜೊತೆ ನಮ್ಮ ಸಹವಾಸ ಇದೆ ಒಂದೇ ಆಗಿರ್ಬೇಕು. ಅಂದ್ರೆ ದೇವರೊಂದಿಗೆ ಇರಬೇಕು. ಹುಡುಗನ ಜೊತೆ ಹೋಗಿ ನಾವು ಕೂತ್ಕೊಂಡು ಅವ್ರ ಜೊತೆನೆ ಏನು ಮಾಡಿ ಅವ್ರನ್ನ ಸರಿಪಡಿಸ್ತೀವಿ ಅನ್ನೋದು ತಪ್ಪು. ಅವ್ರ ಜೊತೆ ಏನು ಪಳಗಬೇಕು ಅಷ್ಟೇ ಪಳಗಬೇಕು. ಆದರೆ ಅವ್ರನ್ನ ಹೆಚ್ಚಾಗಿ ಸಹವಾಸ ಇಟ್ಕೊಂಡ್ರೆ, ಹಾಗೆ ಒಬ್ಬ ಮಾದಕ ವಸ್ತುಗಳು ಮಾಡೋರ ಜೊತೆ ನಮ್ಗೆ ಇದು ಅಂತ ಹೇಳಿದ್ರೆ ನಮ್ಮ ಸಹವಾಸನೂ ಅದರಲ್ಲೇ ಇರುತ್ತೆ. ಯಾರ ದುಸ್ವಭಾವ ದುರ್ಗುಣಗಳಿರುವಂಥ ಜೊತೆ ಇದ್ರೆ, ಅದಕ್ಕೇನೆ ಕೀರ್ತನೆ 1ರಲ್ಲಿ ಸ್ಪಷ್ಟವಾಗಿದೆ ಯಾವ್ಯಾವ ರೀತಿ ನಾವು ಇರಬೇಕು, ಯಾರ ಜೊತೆ ಇರಬೇಕು ಅಂತೇಳಿ ಬರೆಯಲ್ಪಟ್ಟಿದೆ. ಇವತ್ತು ಡಬಲ್ ಮೀನಿಂಗ್ ಕೆಲವರು ಮಾತಾಡ್ತಾ ಇರ್ತಾರೆ. ನಾನು ನಮ್ಮ ಇರೋ ಸ್ಥಳದಲ್ಲಿ ಮಾತಾಡ್ತಾರೆ, ನಾನು ಏನು ಮಾಡ್ತೀನಿ, ಸಡನ್ನಾಗಿ ಅಲ್ಲಿಂದ ಹೊಟ್ಟೋಗ್ತೀನಿ. ಅವ್ರು ಏನೋ ಮಾತಾಡ್ಕೊಂಡು ಹೋಗ್ಲಿ, ಅವ್ರವ್ರ ವಿಷಯ. ಆದರೆ ನಾವೇನು ಮಾಡಬಾರ್ದು, ಅಲ್ಲಿ ಇರಬಾರ್ದು. ಅರಟೆ ಮಾತುಗಳು, ಕುಚೋದ್ಯ ಮಾತುಗಳು, ಇನ್ನು ಕೆಲವರು ಜೂಜಾಟ ಆಡ್ತಾ ಇರ್ತಾರೆ, ನಾವು ಅಲ್ಲಿ ಇರಬಾರ್ದು. ನಮ್ಮ ಸಹವಾಸ ಯಾರ ಜೊತೆ ಇದೆ? ಇನ್ನು ಕೆಲವರು ಇವಾಗ ರೇಸ್ ಆಡ್ತಾರೆ, ಕುದುರೆ ಬಾಲ ಕಟ್ತಾರೆ, ಹಣಗಳನ್ನ ತೊಗೊಂಡೋಗಿ ಸುರಿತಾರೆ, ಏನೇನೋ ಜೂಜಾಟಗಳು ಬಂದವೆ. ನಾವೇನು ಮಾಡಬಾರ್ದು, ಬಿದ್ದೋಗ್ಬಾರ್ದು. ಅಲ್ಲಿಗೆ ನಾವು ಸರಿಯಾಗಿ ಪೇತ್ರನು ಒಂದು ಸಮಯ ಹೇಳ್ತಾನೆ, ನಾನು ಸಾಯುವುದಕ್ಕೂ ಸಿದ್ಧ ಅಂತ ಹೇಳ್ತಾನೆ. ಆಗ ದೇವರು ಹೇಳ್ತಾರೆ, ನೀನೇ ನನ್ನನ್ನು 3 ಸರಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವ್ನು 3 ಸರಿ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವನು ಲೋಕ ಪ್ರಕಾರವಾಗಿ ಇವನು ಯೇಸುವಿನ ಶಿಷ್ಯನೊಂದಿಗೆ ಇದ್ದ ಶಿಷ್ಯ ಅಂತ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಆ ಥರ ತಪ್ಪಿಸ್ಕೊಂಡೋಗಿ ಒಂದು ಕಡೆ ಬೆಂಕಿ ಹಾಕ್ಬಿಟ್ಟು ಚಳಿ ಕಾಯಿಸ್ತಾ ಇರ್ತಾರೆ. ಆ ಚಳಿ ಕಾಯಿಸೋ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಏನು ಮಾಡ್ತಾನೆ, ಅಲ್ಲೂ ಚಳಿ ಕಾಯ್ತಾ ಇರ್ತಾನೆ. ಅದೇ ಪೇತ್ರನು ಯಾವಾಗ ಪವಿತ್ರಾತ್ಮನ ಅವನ ಮೇಲೆ ಸುರಿದಾಗ ಅವನು ಉರಿಯುವ ನಾಲಿಗೆ ಅಂತೇಳಿ ಬರೆಯಲ್ಪಟ್ಟಿದೆ.
ಅಂದ್ರೆ ಒಂದು ದಿವಸ ಲೋಕ ಪ್ರಕಾರವಾದ ಬೆಂಕಿ ಚಳಿ ಕಾಯಿಸುವಾಗ ಅವನು ದೇವರನ್ನ ಗೊತ್ತಿಲ್ಲ ಅಂತ ಹೇಳ್ದ. ಆದ್ರೆ ಒಂದು ದಿವಸ ಪವಿತ್ರಾತ್ಮನ ಮೇಲೆ ಇಳಿದಾಗ, ಆ ಬೆಂಕಿ ಇಳಿದಾಗ ಅದೇ ದೇವರ ಕುರಿತು ಯೇಸು ಕ್ರಿಸ್ತನ ಹೇಳಿ ಆ ಸುವಾರ್ತೆ ಹೇಳಿ 3,000 ಜನ ಏನಾಗೋದ್ರು ರಕ್ಷಣೆ ಮಾರ್ಗಕ್ಕೆ ಬರುವಂತೆ. ಅಂದ್ರೆ ನೀನು ಯಾರ ಸಹವಾಸ? ಪೇತ್ರನು ಲೋಕ ಪ್ರಕಾರವಾದ ಚಳಿ ಕಾಯಿಸೋ ಜೊತೆಗಿದ್ದ, ದೇವ್ರನ್ನ ಗೊತ್ತಿಲ್ಲ ಅಂದ. ಅದೇ ಅವನು ದೇವರೊಂದಿಗೆ ಅನ್ಯೋನ್ಯತೆ ಬೆರೆಸ್ದ. ಅವನೇನ್ ಮಾಡ್ದ? ಅದ್ಭುತವನ್ನ ಕಾಣುವಂತೆ ಮಾಡ್ದ. ಅಂದ್ರೆ ನಾವು ಇವತ್ತು ಯಾರ ಅನ್ಯೋನ್ಯತೆಯಲ್ಲಿ ಇದ್ದೀವಿ? ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ವಾಕ್ಯ ಓದುವ ಜನರೊಂದಿಗೆ ನಮಗೆ ಸಹವಾಸ ಇರಬೇಕು. ದೇವ ಜನರೊಂದಿಗೆ ಸಹವಾಸ ಇರಬೇಕು. ಪರಿಶುದ್ಧರೊಂದಿಗೆ ನಮಗೆ ಸಹವಾಸ ಇರಬೇಕು. ಅಂಥವ್ರೊಂದಿಗೆ ಮೋಶೆ ನೋಡಿ, ಅವನು ಅರಮನೆಯಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಕೊನೆಗೆ ಎಲ್ಲಿಗೆ ಬರ್ತಾನೆ ಅಂತ ಗೊತ್ತಾ? ಇವರ ಜೊತೆ ನನ್ನ ಕಷ್ಟ ಅನುಭವಿಸ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದ್ದ ಅದನ್ನು ನಾನು ಆ ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವೆಂದು ಹೇಳಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆ ಮಗನೆನಿಸಿಕೊಳ್ಳುವ ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಏನಂತೆ? ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಮೋಶೆ. ದೇವ ಜನರೊಂದಿಗೆ ಏನ್ಬೇಕು ಅಂದ್ರೆ ಇಬ್ರಿಯರಿಗೆ 11ನೇ ಅಧ್ಯಾಯದ 23ರಿಂದ 25ರವರೆಗೂ ಬರೆಯಲ್ಪಟ್ಟಿದೆ. ಅಲ್ಲಿಗೆ ನಿಮ್ಮ ಅನ್ಯೋನ್ಯತೆ ಯಾವುದರಲ್ಲಿದೆ? ನಾವು ಅದನ್ನು ತಿಳಿದ್ರು. 3ನೇದು ರೊಟ್ಟಿ ಮುರಿಯೋದು. ಈ ರೊಟ್ಟಿ ಮುರಿಯೋದಂದ್ರೆ ನಾವೇನು ಹೇಳ್ತೀವಿ? ಕರ್ತನ ಮೇಜ ನಡೆಸುವ ಈ ರೊಟ್ಟಿಯು ಆತನ ಶರೀರ, ಅದನ್ನ ಮುರಿದು ಆತನ ರಾಜ್ಯ ಬರೋವರೆಗೂ ನೆನಪಿಸಿಕೊಳ್ರಿ ಅಂತ ಹೇಳ್ತೀವಿ. ಅಂದ್ರೆ ಮುರಿದು ಅಂತ ಹೇಳಿದ್ರೆ ಏನರ್ಥ? ಅದನ್ನ ಸರಿಯಾಗಿ ಅರ್ಥ ಮಾಡೋದು. ಗ್ರೀಕ್ ಪದದ ಅರ್ಥ ಫ್ರಾಕ್ಚರ್ ಅಂತ ಬರೆಯಲ್ಪಟ್ಟಿದೆ. ಕ್ಲಾಸಿಯೋನಿಯಾ, ಗ್ರೀಕ್ನಲ್ಲಿ ಕ್ಲಾಸಿಯೋನಿಯಾ. ಅದನ್ನ ಇಂಗ್ಲೀಷ್ ನಾವು ಹೇಳ್ಬೇಕ್ರೆ ಫ್ರಾಕ್ಚರ್. ಫ್ರಾಕ್ಚರ್ ಅಂದ್ಕೊಂಡ್ರೆ ತುಂಬ ಕಷ್ಟ. ಅದು ಕೆಲವರಿಗೆ 2-3 ಕಡೆ ಆಕ್ಸಿಡೆಂಟ್ ಆದರೆ ಕಾಲುಗಳು ಮೂಳೆಗಳು ಮುರಿದೋಗ್ತವೆ. ಹಂಗೆ ಅದು ಅಷ್ಟೊಂದು ನೋವು ಕೊಡುತ್ತೆ. ಅಂದರೆ ಯೇಸುವಿನ ಶರೀರದ ಯಾವುದೇ ಮೂಳೆಗಳು ಮುರಿಯಲ್ಪಡಲಿಲ್ಲ, ಆದರೆ ಅವರ ಶರೀರವು ಮುರಿಯಲ್ಪಡ್ತು. ಆ ಶರೀರ ಮುರಿಯಲ್ಪಡ್ತು ಅಂದರೆ ಪ್ರತಿ ಭಾನುವಾರ ಅನೇಕ ಸಭೆಗಳಲ್ಲಿ ಕಮ್ಯುನಿಯನ್ ಕೊಡ್ತಾರೆ. ನನ್ನದು ಒಂದು ಆಸೆ ಇದೆ, ನನ್ನ ಸ್ವಂತ ಸಭೆ ಆದರೆ ಖಂಡಿತವಾಗ್ಲೂ ಪ್ರತಿ ಭಾನುವಾರ ಕಮ್ಯುನಿಯನ್ ಕೊಡ್ತೀನಿ, ಪ್ರತಿ ಭಾನುವಾರ ಊಟನೂ ಇಡ್ತೀನಿ. ದೇವರ ಸೌಕರ್ಯವನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು? ಪ್ರತಿ ಭಾನುವಾರ ಕಮ್ಯುನಿಯನ್ ಮುಗಿಸಿ ಊಟ ಮಾಡಿಬಿಟ್ಟು ಇಲ್ಲಿಂದ ನೆಮ್ಮದಿಯಾಗಿ ಹೋಗ್ಬೇಕು ವಿಶ್ವಾಸಿಗಳು. 4 ಭಾನುವಾರ ಇದೆಯಾ? 5 ಭಾನುವಾರ ಇದೆಯಾ? 5 ಭಾನುವಾರ ಕೊಡಬೇಕು. ನಾವಿವಾಗ ತಿಂಗಳಿಗೆ 1 ಸರಿ ಮಾಡ್ತಾ ಇದ್ದೀವಿ ಕಮ್ಯುನಿಯನ್ ಅಲ್ವಾ? ಆದರೆ ನೆಕ್ಸ್ಟ್ ನಮಗೆ ದೇವರು ಅಂತ ಸೇವೆ ಅಂದರೆ ನಾವು ಮುರಿಯಲ್ಪಟ್ಟವರಾಗಿರಬೇಕು. ದೇವರಿಗಾಗಿ ನಮಗೋಸ್ಕರ ಏನಕ್ಕೆ ಮುರಿಯಲ್ಪಟ್ಟರು? ನಿಮಗೆ ಒಂದು ವಿಷಯ ಹೇಳ್ತೀನಿ. ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಧ್ವಜ ಗೊತ್ತಲ್ಲ? ಯಾವುದು ನಮ್ಮ ರಾಷ್ಟ್ರಧ್ವಜ? ಬಾವುಟ ಇದೆಯಲ್ಲ, ಎಷ್ಟು ಬಣ್ಣ ಅದಕ್ಕೆ? 3 ಬಣ್ಣ. ಮೊದಲನೇ ಬಣ್ಣ ಕೇಸರಿ, ಬಿಳಿ, ಚಕ್ಕಂತ ಹೇಳಿ ಟಕ್ಕಂತ ಕೇಸರಿ, ಬಿಳಿ, ಹಸಿರು ಅಲ್ವಾ? ಮಧ್ಯದಲ್ಲಿ ಏನಿದೆ? ಬಿಳಿ. ಮಧ್ಯದಲ್ಲಿ ಇನ್ನೊಂದು ಅಶೋಕ ಚಕ್ರ. ಸೊ ಆ ಒಂದು ಬಾವುಟನ, ಆ ಧ್ವಜನ ನೋಡಿದ ತಕ್ಷಣ ನಮಗೆ ಒಂದು ಸಲ್ಯೂಟಿಂಗ್ ಹೊಡಿತು. ಏನಕ್ಕೆ ಅದಕ್ಕೆ ಗೌರವ ಕೊಡ್ತೀವಿ? ಆ ಬಾವುಟಕ್ಕೆ ಏನು ಗೌರವ? ಅದು ಸಾಮಾನ್ಯ ಬಟ್ಟೆ ತಾನೆ, 3 ಕಲರ್ ಇದೆ, ಒಂದು ಅಶೋಕ ಚಕ್ರ ಇದೆ. ಬಟ್ ಅದಕ್ಕೆ ನಾವು ಗೌರವ ಕೊಡೋದಕ್ಕೆ ಕಾರಣ ಹೇಳಿ. ಸರಿ, ಸ್ವತಂತ್ರ ಕೊಡ್ತು, ಕರೆಕ್ಟು. ಏನು ಆ ಸ್ವತಂತ್ರ ಬರೋದಕ್ಕೆ ಏನಾಯ್ತು? ಕೆಲಸ ಕೊಡಿ. ಆ ಸ್ವತಂತ್ರ ಬರೋದಕ್ಕೆ ಎಷ್ಟು ಜನ ಪ್ರಾಣ ಕೊಟ್ರು? ಆ ಪ್ರಾಣ ಕೊಟ್ಟಿರೋದನ್ನ ನಾವು ಫ್ಲಾಗ್ ಅಲ್ಲಿ ನೋಡಿ ಆ ಪ್ರಾಣ ಕೊಟ್ಟಂತ ಎಲ್ಲರನ್ನು ನೆನೆಸಿ ಒಂದು ಸೆಲ್ಯೂಟ್ ಮಾಡ್ತೀವಿ. ಯಾವುದಕ್ಕೆ? ರಾಷ್ಟ್ರಧ್ವಜಕ್ಕೆ. ಹಾಗೆ ಪ್ರತಿಯೊಬ್ಬ ಮಾನವ ಕುಲಕ್ಕೆ ಆ ದೇವಾದಿ ದೇವನು ಮನುಷ್ಯನ ಅವತಾರ ಎತ್ತಿ ಈ ಭೂಮಿ ಮೇಲೆ 33 ವರ್ಷ ಬದುಕಿ ಸತ್ತು ಊಣಲ್ಪಟ್ಟು ಶಿಲುಬೆ ಮೇಲೆ ನಮಗೋಸ್ಕರ ಜಡಿಯಲ್ಪಟ್ಟ ತೂಗಲ್ಪಟ್ಟವನಾಗಿ ಆತನನ್ನ ನೆನೆಸಿ ಅಂದ್ರೆ ರೊಟ್ಟಿ ಮುರಿಯುವಾಗ ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಇದನ್ನ ಅಯೋಗ್ಯವಾಗಿ ಭುಜಿಸಬಾರದು, ಪಾನವೂ ಮಾಡುದು. ಅಂದ್ರೆ ಅದಕ್ಕೆ ಒಂದು ಗೌರವ. ಆ ರೊಟ್ಟಿ ಮುರಿಯೋದು ಅಂದ್ರೆ ಆ ರೀತಿಯಾದ ಒಂದು ಗೌರವ ಇರುವ ಒಂದು ನ್ಯಾಷನಲ್ ಫ್ಲಾಗ್ ನಾವು ಗೌರವ ಕೊಡ್ತೀವಿ. ಆದರೆ ರೊಟ್ಟಿ ಮುರಿಯುವಂಥ ವಿಷಯದಲ್ಲಿ ನಾವೆಷ್ಟು ಗೌರವ ಕೊಡಬೇಕು? ಆ ಯೇಸು ಕ್ರಿಸ್ತನಿಗೆ ನಾವು ಎಷ್ಟು ಗೌರವ ಕೊಡಬೇಕು ಅಲ್ವಾ? ರೊಟ್ಟಿ ಮುರಿಯೋದು ಬಹಳ ಮುಖ್ಯ. ಅಂದ್ರೆ ಕರ್ತನ ಮೇಜನ್ನು ಆಚರಿಸೋಕೆ ಬಂದಾಗೆಲ್ಲ ನಾವೇನ್ ಮಾಡಬೇಕು? ಅದನ್ನ ನೆನೆಸಬೇಕು. ನಮಗೋಸ್ಕರ ಯೇಸು ಕ್ರಿಸ್ತನು ಹೇಗೆ ಬಲಿಯಾದ್ರು ಎಂಬುದನ್ನ ನಾವು ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಾನೆ, ರಾತ್ರಿ ಎಲ್ಲ ಪ್ರಯಾಣ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಹಳ್ಳಿ ಮಾರ್ಗದಲ್ಲಿ ಅವ್ನು ಉಳ್ಕೊಳ್ಳೋಕ್ಕೆ ಸ್ಥಳನೇ ಇಲ್ಲ. ಅಲ್ಲಿ ನೋಡ್ತಾನೆ, ಒಂದು ಕೋಟೆ ಕಾಣಿಸ್ತು. ಕೋಟೆ ನೋಡಿದ ತಕ್ಷಣ ಕೋಟೆ ಹತ್ರ ಹೋದ, ಆ ಬಾಗಿಲು ತಟ್ತಾನೆ.
ಒಂದ್ಸಲಿ ತಡ್ದ, ಯಾರು ಬರಲಿಲ್ಲ. 2 ಸಲ ತಡ್ದ, ಬರಲಿಲ್ಲ. 3 ಸಲ ತಡ್ದ, ಬರಲಿಲ್ಲ. 4ನೇ ಸಲ ತಡ್ದ, ಬರಲಿಲ್ಲ. 5ನೇ ಸಲ ತಟ್ಟುವಾಗ ಅವನು ಬಂದ. ಆ ವ್ಯಕ್ತಿ ಮುಂದೆ ಏನಾಗಬೇಕು ಅಂತ, ನಾನು ಈ ಮಾರ್ಗವಾಗಿ ಹೋಗ್ತಾ ಇದ್ದೀನಿ, ನಾನು ರಾತ್ರಿ ಉಳ್ಕೊಳ್ಳಬೇಕು, ಬಾಯ್ ಒಳಗಡೆ ಬನ್ನಿ, ಮೋಸ್ಟ್ ವೆಲ್ಕಮ್ ಅಂತೇಳಿ ಒಳಗಡೆ ಕರೆಸಿ ಅವ್ರಿಗೆ ಉಪಚಾರ ಮಾಡಿ ಇರಿಸ್ತಾರೆ. ಅವನು ಆವಾಗ ಮಾತನ್ನು ಕೇಳ್ತಾನೆ, ಅಲ್ಲ ನಾನು 4 ಸಲ ತಟ್ಟದಾಗಲೂ ನೀವೇನು ಮಾಡಲಿಲ್ಲ, ಬಾಗಿಲು ತೆಗಿಲಿಲ್ಲ, ಯಾಕೆ? ಏನಿಲ್ಲ, ಈ ಮಾರ್ಗವಾಗಿ ತುಂಬ ಪುಂಡ್ರು ಪೋಕರು ಹೋಗ್ತಾ ಇರ್ತಾರೆ, ಹೋಗೋರೆಲ್ಲ ತಟ್ತಾರೆ. ಏನು ಮಾಡ್ತಾರೆ, ಅವರಿಗೆ ಸಮಯ ಕಳೀಬೇಕು ಏನೋ ತಟ್ತಾರೆ. ಆದರೆ ನಾನೇನು ಮಾಡ್ತೀನಿ, ಆ ಥರ ತಟ್ಟಿದವ್ರಿಗೆ ನಾನು ಬಾಗಿಲು ತೆಗಿಯೋಕ್ಕಾಗಲ್ಲ. ನನ್ನ ಉದ್ದೇಶ ಏನಂದರೆ, ಒಂದು 4 ಸಲ ತಟ್ಟಿ 5 ಸಲ 6 ತಟ್ಟಿದ್ರೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಆವಾಗ ಬಾಗಿಲು ತೆಗಿತೀನಿ. ಇವತ್ತು ದೇವರ ಬಳಿ ಬಂದವರು ಅದೇ ಥರನೇ ಇದ್ದಾರೆ. ದೇವರ ಚಿತ್ತಾನುಸಾರ ಬೇಡಿಕೊಳ್ಳಲ್ಲ. ಒಂದ್ಸಲಿ ಬಂದಾಗ ಕೇಳಿದ, ಅಯ್ಯೋ ಯೇಸು ಕ್ರಿಸ್ತನ ಅದೇ ದೇವರ ಲೆಕ್ಕಕ್ಕೆ 365 ಕೋಟಿಗಳಲ್ಲಿ ಅವರು ಒಬ್ಬರು. ಹಾಗಲ್ಲ, ನೀನು ದೇವರ ಚಿತ್ತಾನುಸಾರ ಬೇಡಿಕೊಳ್ಳು. ಇನ್ನು ಅನೇಕರ ಭಕ್ತಿ ಜೀವನ ಹೀಗೆ ಇದೆ, ಸಂಪೂರ್ಣತೆ ಇಲ್ಲ. ಅದಕ್ಕೇ ನಾವು ಯೋಚನೆ ಮಾಡಿ ತಿಳ್ಕೊಳ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ 4ನೇದು ಪ್ರಾರ್ಥನೆ. ಏನಿದು 4ನೇ ಪಿಲ್ಲರು? ಪ್ರಾರ್ಥನೆ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ ಸೊದೋಮ ಗೊಮೋರ ಪಟ್ಟಣದ. ಲೆಕ್ಕ ಮಾಡಿ ನೋಡಿದ್ರೆ ಬಹಳ ಒಂದು ಆಶ್ಚರ್ಯ. ಅದು 50 ಮಂದಿಯಿಂದ ಅವನಿಗೆ ಗೊತ್ತು, ಈ ಸೊದೋಮ ಗೊಮೋರ ಪಟ್ಟಣದಲ್ಲಿ 50 ಇಲ್ಲ, ಆದ್ರೂ ಕೇಳೋಣ ಅಂತ 50 ಕೇಳ್ದ. ದೇವ್ರು ಏನು ಹೇಳ್ಬಿಟ್ರು, ಆಯ್ತು ಅಂದ್ಬಿಟ್ರು. ಇವನಿಗೆ ನೆಕ್ಸ್ಟ್ ಯೋಚನೆ ಬಂದ್ಬಿಡ್ತು, ಅಯ್ಯಯ್ಯೋ ಒಂದು ವೇಳೆ 10 ಕಡಿಮೆ ಆದ್ರೆ ಏನು ಮಾಡೋದು? ಅವಾಗ ಏನು ಹೇಳ್ತಾನೆ, ದೇವರೇ ಒಂದು 5 ಕಡಿಮೆ ಆಗುತ್ತೆ, 45 ಜನ ಇದ್ರೆ ಬಿಟ್ಬಿಡ್ತೀಯಾ? ಆಯ್ತು 45, ಆಯ್ತು ಹೋಗೋದು. 2ನೇ ಸಲ ಕೇಳ್ತಾನೆ, ದೇವರೇ ಒಂದು ವೇಳೆ 10 ಜನ ಕಡಿಮೆ ಆಗ್ಬಿಟ್ರೆ 40 ಜನನೇ ಇರ್ತಾರೆ, ಅವಾಗ ಏನು ಮಾಡೋದು? ಸರ್ ಆಯ್ತು ಬಿಡು, ಆಯ್ತು. ಇನ್ನೊಂದು ಸಲ ಹೇಳ್ದ, ಇನ್ನು 30ಕ್ಕೆ ಬಂದ, 20ಕ್ಕೆ ಬಂದ, 10ಕ್ಕೆ ಬಂದ. ಅವ್ನು ಕೊನೆಗೆ ಏನು ನಿರ್ಧಾರ ಮಾಡ್ಬಿಟ್ಟ, 10 ಜನ ಕೂಡ ಇರಲ್ಲ ಅಂತ. ಕೊನೆಗೆ ಅದು 10 ಜನನೂ ಇರಲಿಲ್ಲ. ಏನಾಗಾಯ್ತು, ಸೊದೋಮ ಗೊಮೋರ ಪಟ್ಟಣನ ಅಂದರೆ ಅವನ ಪ್ರಾರ್ಥನೆನ ಹಂಗೆ. ಅಂದರೆ ಯಾವಾಗ ಅಪೊಸ್ತಲರ ಬೋಧನೆಯಲ್ಲಿಯೋ, ಅನ್ಯೋನ್ಯತೆಯಲ್ಲಿಯೋ, ರೊಟ್ಟಿ ಮುರಿಯೋದಲ್ಲಿಯೋ, ಪ್ರಾರ್ಥನೆಗಳಲ್ಲಿ ಇರ್ತೀವೋ, ಆ 4 ಪಿಲ್ಲರ್, ಆ ಬಿಲ್ಡಿಂಗ್ ಹೆಂಗೆ ಸ್ಟ್ರಾಂಗ್ ಆಗಿರುತ್ತೋ ಹಾಗೆ ನಾವು ಕೂಡ ಸ್ಟ್ರಾಂಗ್ ಆಗಿರ್ತೀವಿ. ಅಂದರೆ ನಾವು ಈ 4 ಅಂಶ ನಮ್ಮ ಬದುಕಿಗೆ ಬಹಳ ಮುಖ್ಯ. ಸೊ ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಣ ಎಲ್ಲರೂ ಸೇರಿ. ಈ 4 ವಿಷಯಗಳು ನಮ್ಮ ಬದುಕಿನಲ್ಲಿ ಬಹಳ ಪ್ರಾಮುಖ್ಯವಾಗಿರಬೇಕು. ಪ್ರೀತಿಯ ಸಹೋದರನೇ, ಸಹೋದರಿಯೇ, ನಿನ್ನ ಪ್ರಾರ್ಥನೆ ಬದುಕು ನಿಮ್ಮ ಕುಟುಂಬ ಆಶೀರ್ವಾದ ಹೊಂದುವುದಕ್ಕೆ ಪ್ರಾರ್ಥನೆ ಎಂಬುದು ಪೌಳಿಗೋಡೆ ಅಂತ ಇರುತ್ತದೆ. ಆಶೀರ್ವಾದವಾಗಿರ್ತೈತೆ, ಆಶ್ರಯವಾಗಿರುತ್ತೆ ಪ್ರಾರ್ಥನೆ. ಒಂದು ಸಭೆಗೆ 4 ಪಿಲ್ಲರ್ ಇದ್ದಂಗೆ ಅಪೊಸ್ತಲರ ಬೋಧನೆ, ಸಹೋದರರ ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದು, ಪ್ರಾರ್ಥನೆ. ಹಾಗೆ ಒಂದು ಕುಟುಂಬದಲ್ಲಿ ಈ 4 ಅವಶ್ಯಕತೆ ಇದೆ. ನೀವು ಕುಟುಂಬಗಳಲ್ಲಿ ಆಶೀರ್ವಾದ ಹೊಂದಬೇಕಾದ್ರೂ, ಸಭೆ ಆಶೀರ್ವಾದ ಹೊಂದಬೇಕಾದ್ರೂ ನಾವು ಈ ರೀತಿಯಾಗಿ ಕಟ್ಟಲ್ಪಡಬೇಕು. ಈ 4 ಆಧಾರ ಸ್ತಂಭಗಳು ನಮ್ಮ ಸಭೆಗಳಲ್ಲಿ ಉಜ್ಜೀವನಗಳು ಉಂಟಾಗಬೇಕು ಅಂದರೆ, ಆಶೀರ್ವಾದಗಳು ಉಂಟಾಗಬೇಕು ಅಂದರೆ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಈ 4 ವಿಷಯಗಳು ಇರಬೇಕು. ಇದು ಆಧಾರ ಸ್ತಂಭಗಳಾಗಿರಬೇಕು. ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿನ ಉಂಟು ಮಾಡಿದಾಗ, ಅವರು ಉಂಟು ಮಾಡಿದಾಗ ಎಲ್ಲವೂ ಕೂಡ ಕ್ರಮವಿಲ್ಲದೆ ಇತ್ತು. ಆದರೆ ಅವ್ರು ಏನು ಮಾಡಿದಾಗ ಕ್ರಮವಿಲ್ಲದೆ ಇದನ್ನು ಅವ್ರು ಏನು ಮಾಡಿದ್ರು, ಕ್ರಮ ಪದ್ಧತಿಯಾಗಿ ಮಾಡೋದು. ಬರಿದಾಗಿದ್ದನ್ನು ಅವ್ರು ಬರಿದಾಗಿ ಮಾಡೋದು. ದೇವ್ರು ಯಾವತ್ತೂ ಕ್ರಮವಿಲ್ಲದೆ ಯಾವುದನ್ನು ಉಂಟು ಮಾಡಲ್ಲ. ಆದರೆ ಅವರು ಕ್ರಮವಿಲ್ಲದೆ ಇರೋದನ್ನು ಸರಿಪಡಿಸುವ ದೇವರಾಗಿದ್ದರು. 6 ದಿವಸವನ್ನು ಒಳ್ಳೆಯದು ಅಂತೇಳಿ 7ನೇ ದಿವಸ ವಿಶ್ರಾಂತಿ ಪಡೆದರು. ಆ 7ನೇ ದಿವಸವನ್ನು ಈ ದಿವಸದಲ್ಲಿ ನಾವು ಮೊದಲನೇ ದಿವಸಕ್ಕೆ ಅಂದರೆ ಸತ್ತು ಉಣಲ್ಪಟ್ಟು ಪುನರುತ್ಥಾನ ದಿವಸವನ್ನು ಆತನ ದಿವಸವೆಂದು ನಾವು ಆಚರಿಸುತ್ತೇವೆ. ಕಾರಣ ಈ ಮಾನವನ ರಕ್ಷಿಸುವುದಕ್ಕೋಸ್ಕರ ಮಾನವನಾಗಿ ಅವತರಿಸಿದಂಥ ದೇವರನ್ನು ನೆನೆಸಿಕೊಂಡವರಾಗಿ ನಾವು ಈ ಭೂಮಿಯಲ್ಲಿ ಬದುಕುವರಾಗಿರಬೇಕು. ನ್ಯಾಯಾಧಿಪತಿಯಾಗಿ ಬರ್ತಾನೆ. ದೇವರು ಮಾಡಿರುವಂಥ ಎಲ್ಲ ಆಶೀರ್ವಾದವನ್ನು ನಾವು ನೆನೆಸಿಕೊಂಡವರಾಗಿರಬೇಕು. ಪುನರುತ್ಥಾನ ದಿನವನ್ನು ನಾವು ನೆನೆಸಿಕೊಂಡವರಾಗಿರಬೇಕು. ಆರಾಧನೆ ದಿವಸವನ್ನು ನಾವು ನೆನೆಸಿಕೊಂಡವರಾಗಿರಬೇಕು. ಅದು ಯಾರೇ ಆಗಿದ್ದರೂ ಕೂಡ ನಾವು ಇದಕ್ಕೆ ಒಪ್ಪಿಸಿಕೊಟ್ಟವರಾಗಿರಬೇಕು. ಈ ದಿವಸ ಕೇಳಿದ ವಾಕ್ಯದ ಪ್ರಕಾರ ನಾವು ಈ 4 ಆಧಾರ ಸ್ತಂಭಗಳು ನಮ್ಮ ಬದುಕಿನಲ್ಲಿ ಬರುವಂತೆ, ಕ್ರಮವಿಲ್ಲದೆ ಇರುವುದನ್ನು ಕ್ರಮಪಡಿಸುವಂಥ ದೇವರ ಬಳಿ ನಾವಿದ್ದೇವೆ. ಆಕಾಶ ಭೂಮಿ ಉಂಟು ಮಾಡಿದಾಗ ಭೂಮಿ ಮೇಲೆ ನೋಡ್ತಾರೆ, ಎಲ್ಲವೂ ಕ್ರಮವಿಲ್ಲದೆ ಇತ್ತು. ಆಗ ತಕ್ಷಣ ಅವರೇನು ಮಾಡಿದ್ರು, ಅದನ್ನೆಲ್ಲ ಸರಿಪಡಿಸಿದ್ರು. ಕಾರಣ ಬಿದ್ದು ಹೋದಂಥವನು ಈ ಎಲ್ಲ ಭೂಮಿಯನ್ನು ಅವನ ಆಳ್ವಿಕೆಗೆ ಒಪ್ಪಿಸಿಕೊಟ್ಟಾಗ ಅವನು ಎಲ್ಲವನ್ನು ಕ್ರಮವಿಲ್ಲದಂತೆ ಮಾಡಿದ. ಮೊದಲನೇದಾಗಿ ಆ ಕ್ರಮವಿಲ್ಲದೆ ಇರೋದನ್ನು ಕ್ರಮಪಡಿಸಿದಂಥ ದೇವರು ನಾನು ಆರಾಧಿಸುವ ದೇವರು.
ಆತನ ಬಳಿ ಬಂದಿರುವಾಗ ನೀನು ಅಪೊಸ್ತಲರ ಬೋಧನೆಯಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಅದು ಮಾತ್ರವಲ್ಲ ಪ್ರಾರ್ಥನೆಗಳಲ್ಲಿ ನಾವು ಈ ಆಧಾರ ಸ್ತಂಭಗಳಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು, ನಮ್ಮ ಸಭೆಯಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರಿಗೆ ಅನುಭವ ಕೊಡಿ ಅಂತೇಳಿ ಯಾರ್ಯಾರು ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ಈ ವಾಕ್ಯದ ಆರಾಧನೆ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ಬಲಪಡಿಸು ರಾಜ, ವಾಕ್ಯದಿಂದ ಬಲಪಡಿಸು, ವಾಕ್ಯದ ಮೇಲೆ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು, ಅಪೊಸ್ತಲರ ಬೋಧನೆಯಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು. ನೀನು ಅಪೊಸ್ತಲರ ಬೋಧನೆಗೆ ಎಲ್ಲರೂ ಕೂಡ ಒಪ್ಪಿಸಿಕೊಡುವಂತೆ ಕೃಪೆ ಮಾಡಿ ರಾಜ. ಸಹೋದರರ ಅನ್ಯೋನ್ಯತೆಯಲ್ಲಿ ನೆಲೆಗೊಳ್ಳುವಂತೆ, ನಿನ್ನಲ್ಲಿ ಅಧಿಕವಾಗಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು. ರೊಟ್ಟಿ ಮುರಿಯುವುದರಲ್ಲಿ ನಿನಗೆ ಗೌರವ ಕೊಡೋದಲ್ಲಿ ಅನೇಕ ವಿಧದಲ್ಲಿ ಎಲ್ಲರಿಗೂ ಆಶೀರ್ವಾದ ಆಗಿರುವಂತೆ ಕೃಪೆ ಮಾಡಿಕೊಡು. ಪ್ರಾರ್ಥನೆಯಲ್ಲಿ ನಿರುದ್ಧಗಳಾಗಿರುವಂತೆ ಕೃಪೆ ಮಾಡಿಕೊಡು. ಈ ಅನುಭವಗಳಿಗೆ ನಡೆಸಿದ್ದು ನಾವು ಪ್ರಾರ್ಥಿಸ್ತೇನೆ. ಯಾರು ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರಿಗೆ ಈ ವಾಕ್ಯದ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಬಲಪಡಿಸು. ಈ ವಾಕ್ಯವನ್ನು ಯಾರು ಯಾವ ಸಮಯದಲ್ಲಿ ಕೇಳಿದ್ರು ಕೂಡ ಒಂದು ಸ್ವಸ್ಥತೆ, ಒಂದು ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತೇನೆ. ನಿಮ್ಮ ನಾಮ ಮಾತ್ರ ಮಹಿಮಪಡಿ. ನಮ್ಮ ರಕ್ಷಕನ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದನ್ನು ಜೀವ ತಂದೆ. ಆಮೆನ್.